ಈ ಒಂದು ರಿಪೇರ್ ಮಾಡಿಕೊಡುವಂತಹ ಬ್ಯಾಟ್ನಿಂದ. ಸಚಿನ್ ತೆಂಡೂಲ್ಕರ್ ಏನು ಹೇಳಿದ್ರು ಸರ್ ನಿಮಗೆ? ಎಷ್ಟೋ ಸಲ ನಿಮಗೆ ಬೀಟ್ ಆದಾಗ ಏನು ಹೇಳಿದ್ರು ಸಚಿನ್ ತೆಂಡೂಲ್ಕರ್? ಏನು ಹೇಳಿದ್ರು? ಭಾಳ ನನಗೆ ಹೆಸರು ಕೂಗ್ತಿರ್ಲಿಲ್ಲ. ನನಗೆ ರಾಮ್ ಅಂತ ಹೇಳೋರು. ರಾಮ್? ಬರೀ ರಾಮ್ ಹೇಳೋರು. ಬೇರೆಯವರು ಭಂಡಾರಿ ಹೇಳ್ತಾರೆ. ಓಕೆ. ಅವರು ಸಚಿನ್ ಮಾತ್ರ ರಾಮ್ ಕಿಧರ್ ಹೋ. ಆ ಧೋನಿ ಹೇಳೋರು नहीं 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 मेरे को तो बॉल नहीं मिलता है, लास्ट में आता हूँ, एक दो बार स्टेडियम के बाहर गए तो बस. ಸ್ಟೇಡಿಯಂ ಹೊರಗಡೆ ಹೋದ್ರೆ ಸಾಕು ಅಂತ ಧೋನಿ ಹೇಳ್ತಾ ಇದ್ದಾರೆ. ಬರೋದೇ ಲಾಸ್ಟಿಗೆ, ನಾನು ಸಿಗೋದೇ ನಂಗೆ ಕಮ್ಮಿ ಬಾಲ್, ಅದರಲ್ಲಿ ನಾನು ಸ್ಟೇಡಿಯಂ ಆ ಕಡೆಗೆ ಕಳಿಸ್ಬೇಕು ಬಾಲ್ ನೋಡಿ. ಇದು ರಾಮ್ ಭಂಡಾರಿ ಅವರು ಧೋನಿ, ರೋಹಿತ್ ಶರ್ಮಾ, ರಮೇಶ್ ಪವಾರ್ ಜೊತೆ ಕ್ಯಾರಂ ಬೋರ್ಡ್ ಆಡ್ತಾ ಇದ್ದಾರೆ. ಅಂದ್ರೆ ಇವರು ಟೀಮ್ ಇಂಡಿಯಾ ಜೊತೆಗೆ ಎಷ್ಟು ಒಡನಾಟವನ್ನ ಹೊಂದಿದ್ರು. ಧೋನಿ ಹೇಳ್ತಾರೆ बनर्जी 2 ಕೋಟಿ ಮಾರೋ ಅಂತ ಹೇಳೋರು. ಯಾರ ನಾನು ಆಜಾವ್ ಅಂತ ಹೇಳೋರು. ಸೆಹ್ವಾಗ್ ಹೇಗೆ ಗ್ರೌಂಡ್ ಅಲ್ಲಿ ಆಕ್ರಮಣ ಸೆಹ್ವಾಗ್ ಅಂತ ಹೇಳೋರು मेरे को ऐसा बैट होना चाहिए कि 15 ओवर पावर प्ले में मेरे को 50 रन तो आना. ಸಚಿನ್ ತೆಂಡೂಲ್ಕರ್ ಅವರ ಮಗ ಕೂಡ ನೋಡಿ ಇಲ್ಲಿಗೆ ಬರ್ತಾರೆ. ಅರ್ಜುನ್ ಮಗ ಕಳಿಸಿದ್ದು ಅವ್ರ ಫ್ರೆಂಡ್ ಬಂದ. ಆಮೇಲೆ ನಾನು ಕೌನ್ ದಿಯಾ ಫೋನ್ ಓ ಅರ್ಜುನ್ ದಿಯಾ. IPL ಪ್ಲೇಯರ್ಸ್ ಬರ್ತಾರಾ ನಿಮ್ಮ ಹತ್ರ? ಬರಲೇಬೇಕು. ಯಾವ ಪ್ಲೇಯರ್ಸ್ ಈಗ ನಿಮ್ಮ ಜೊತೆ ಬರ್ತಾರೆ? ಪ್ಲೇಯರ್ ಇಲ್ಲಿ ಬರಲ್ಲ, ಬಟ್ ಬ್ಯಾಟ್ ಜೊತೆ ನಿಮ್ಮ ಜೊತೆ ಬ್ಯಾಟ್ ಕಳಿಸ್ತಾರೆ. ಯಾರು ಕಳಿಸ್ತಾರೆ? ಎಲ್ಲರೂ ಯಾರ್ಯಾರಿಗೆ ಬ್ಯಾಟ್ ಹೊಸದಾಗಿ ಬರ್ತದೆ ಅವ್ರಿಗೆ ಫೀಲ್ ಬ್ಯಾಲೆನ್ಸ್ ಸಿಕ್ಲಿಲ್ಲ ಅಂದ್ರೆ ಕಳಿಸ್ತಾರೆ. ಸಚಿನ್ನ ಬ್ಯಾಟಿಗೆ ಇವರೇ ಡಾಕ್ಟ್ರು. ಅಂದ್ರೆ ಎಷ್ಟೋ ಪ್ಲೇಯರ್ಸ್ಗಳಿಗೆ ಇಂಜುರೀಸ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಈ ಬ್ಯಾಟ್ ಹಿಡಿದು ಏನಾದರೂ ಪ್ರಾಬ್ಲಮ್ಸ್ ಬಂದ ಸಂದರ್ಭದಲ್ಲಿ ಇವರು ಡಾಕ್ಟರ್ ಆಗ್ತಾರೆ. ಇದುವರೆಗೆ ಎಷ್ಟು ಬ್ಯಾಟ್ ತಯಾರು ಮಾಡಿದ್ರು ಲೆಕ್ಕನೇ ಇಲ್ಲ ಅವ್ರಿಗೆ, ಲೆಕ್ಕನೇ ಇಲ್ಲ. ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಶ್ರೀಲಂಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಎಲ್ಲರೂ ಕಳಿಸ್ತಾರೆ. ಎಲ್ಲರೂ ಪ್ಲೇಯರ್ಸ್ ಕೂಡ. ವಿದೇಶಿ ಪ್ಲೇಯರ್ಸ್ ಯಾರ್ಯಾರು ಸರ್? ಯಾರು ಮ್ಯಾಥ್ಯೂ ಹೆಡನ್, ಗಿಲ್ಕ್ರಿಸ್ಟ್ ಇವೆಲ್ಲ ಮಾಡಿಸಿದ್ದಾರೆ ಅಂತವ. ನೀವು ಕೊಟ್ಟ ಬ್ಯಾಟಲ್ಲಿ ಎಲ್ಲ 6 ಹೊಡೆದ್ಬಿಟ್ರೆ ಕತೆ ಎಂತದ್ದು ಬೌಲರ್ದು? ಬೌಲರ್ ಮೇಲೆ ಡಿಪೆಂಡ್ ಆಯ್ತದೆ. ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಬೆಂಗಳೂರಿನ ಉತ್ತರಹಳ್ಳಿ ಬಳಿ ನಾನಿದ್ದೇನೆ. ಯಾಕಂತ ಹೇಳಿದ್ರೆ ಉತ್ತರಹಳ್ಳಿ ಅಂತ ಹೇಳುವಾಗಲೇ ನಮಗೆ ನೆನಪಾಗೋದು ಫಸ್ಟಿಗೆ ಒಂದು ಬ್ಯಾಟ್ ಭಂಡಾರಿ ಅನ್ನೋರು ನೆನಪಾಗ್ತಾರೆ. ಯಾಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಅದು ಯಾರೇ ಆಗಲಿ, ಸಚಿನಿಂದ ಹಿಡಿದದು ಈಗಿನ ಕೊಹ್ಲಿವರೆಗೆ ಪ್ರತಿಯೊಬ್ಬರಿಗೂ ಬ್ಯಾಟಿನ ತೂಕವನ್ನು ಅಳಿದು ತೂಗಿ ಮಾಡಿಕೊಡುವವರು ಬ್ಯಾಟ್ ಭಂಡಾರಿ ಅವರು. ಅವ್ರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಒಂದು ಸಣ್ಣ ಶಾಪ್ ಇಟ್ಕೊಂಡು ಅಲ್ಲಿಂದಲೇ ನಿರ್ವಹಣೆಯನ್ನು ಮಾಡ್ತಾರೆ. ಯಾವ ಪ್ಲೇಯರ್ಸ್ ಬೇಕು ಅವರೆಲ್ಲರೂ ಕೂಡ ಇಲ್ಲಿಂದಲೇ ಬ್ಯಾಟನ್ನು ಸಮತೂಕವನ್ನು ಮಾಡ್ತಾರೆ. ಯಾಕಂದರೆ ಒಂದು ಕಂಪನಿಯಿಂದ ಬ್ಯಾಟ್ ಬರ್ತದೆ, ಅದು ಹೆವಿ ವೆಯ್ಟ್ ಇರುತ್ತೆ. ಆ ವೆಯ್ಟನ್ನು ತಗ್ಗಿಸಿ ಪ್ಲೇಯರಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನೇ ಮಾಡಿಕೊಡೋದು ಬ್ಯಾಟ್ ಭಂಡಾರಿಯವರ ಕೈಚಳಕದಲ್ಲಿರುವಂಥದ್ದು. ಹಾಗಾಗಿ ಅವರು ಸರಿ ಮಾಡಿಕೊಟ್ಟಂಥ ಬ್ಯಾಟನ್ನು ಉಪಯೋಗಿಸಿದಂಥ ಎಲ್ಲ ಪ್ಲೇಯರು 60% ಅಷ್ಟು ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಕೆಲವರು ಶತಕವನ್ನು ಬಾರಿಸಿದ್ದಾರೆ, ದ್ವಿಶತಕವನ್ನು ಬಾರಿಸಿದ್ದಾರೆ. ಅದರಲ್ಲೂ ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಈಗಿನ ಸೂರ್ಯಕುಮಾರ್ ಯಾದವ್ ಎಲ್ಲರೂ ಕೂಡ, ಪ್ರತಿ ಒಬ್ಬರು ಕೂಡ, ಮನೀಶ್ ಪಾಂಡೆ ಎಲ್ಲರೂ ಕೂಡ ಬರೋದು ಈ ಬ್ಯಾಟ್ ಭಂಡಾರಿ ಹತ್ರ. ಹಾಗಾಗಿ ಈ ಬ್ಯಾಟ್ ಭಂಡಾರಿ ಅವ್ರ ಹತ್ರ ಇವತ್ತು ಮಾತಾಡೋಣ. ಅವ್ರ ಶಾಪಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಅವ್ರು ಏನೇನು ಹೇಳ್ತಾರೆ ಅಂತೇಳಿ. ಜಸ್ಟ್ ವಾಚ್ ಬ್ಯಾಟ್ ಭಂಡಾರಿ. ಅವರು ಬ್ಯಾಟ್ ಭಂಡಾರಿ ಮಾತಾಡಲ್ಲ, ಅವ್ರನ್ನ ಡಾಕ್ಟರ್ ಅಂತಲೇ ಕರೀತಾರೆ, ಪ್ಲೇಯರ್ಸ್ಗಳ ಡಾಕ್ಟರ್ ಅಂತೇಳಿ. ಬನ್ನಿ ನೋಡೋಣ. ಅವರು ಇಂಟರ್ನ್ಯಾಷನಲ್ ಅವರು ಆಡೋದಿರ್ಬೋದು, ಸ್ಟೇಟ್ ರಣಜಿ ಪ್ಲೇಯರ್ ಆಡೋದೇ ಇರ್ಬೋದು, ಆದರೆ ಅವರು ಆ ರಣಜಿ ಇಂಟರ್ನ್ಯಾಷನಲ್ ಯಾರು ಆಡ್ತಾರೋ ಅವರಿಗೆ ಅವರು ಅವರ ಬ್ಯಾಟನ್ನು ಸರಿ ಮಾಡಿಕೊಟ್ಟು ಒಂಥರ ಏನು ಹೇಳ್ತಾರೆ, ಎನರ್ಜಿ, ಒಂದು ಶಕ್ತಿ ಆಗಿದ್ದಾರೆ ಶತಕದ ಹಿಂದಿನ. ಫುಲ್ ಅವರ ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಿ? ಬ್ಯಾಟ್ ರೆಡಿ ಆಗ್ತಾ ಇದೆ ನೋಡಿ, ರೆಡಿ ಮಾಡ್ತಾ ಇದೆ. ಯಾರಿಗೆಲ್ಲ ಕೊಟ್ಟಿದ್ದೀರಿ ಬ್ಯಾಟ್ ಮಾಡಿ? ನಿಮ್ಮ ಕೈಯಿಂದ ಆಡಿದವರೆಲ್ಲ ಯಾರೆಲ್ಲ ಇದ್ದಾರೆ? ನಮ್ಮ ಕೈಯಲ್ಲಿ ನೋಡಿ, KL ರಾಹುಲ್, ಮನೀಶ್ ಪಾಂಡೆ, ಅಗರ್ವಾಲ್, ದೇವದತ್ ಪಟ್ಕಲ್ ಇವೆಲ್ಲ, ನಾವು ಸಚಿನ್ ಇವೆಲ್ಲ, ಸೆಹ್ವಾಗ್ ಇವೆಲ್ಲ ಆಡ್ಬೇಕಂದ್ರೆ ಚಿಕ್ಕ ಹುಡುಗರು ಅವಾಗ. ಓಕೆ. ಆವಾಗ Under 14, Under 13, Under 11, Under 12 ಆಡಿದ್ದಾನೆ. Under 12, 13 Under 13 ಆಡಿದ್ದಾನೆ KL ರಾಹುಲ್ ಆ ಟೈಮ್ನೊಳಗೆ. ಆಮೇಲೆ ಕಟ್ ಮಾಡಿಬಿಟ್ಟು Under 14 ಮಾಡಿಬಿಟ್ರು.
14, 16, 19 ಈಗ ಮಾಡಿದ್ದಾರೆ ಸ್ಟೇಟ್ ಲೆವೆಲ್. ಓಕೆ. ಆವಾಗ ಆ ಹುಡುಗರು ಈಗ ಫೋನ್ ಮಾಡ್ತವೆ, ಓ ಕಿಶನ್ಗೆ ಹಾತ್ ಬಂದಿದ್ದಾನೆ, ಅವ್ನು ಕಳಿಸ್ತಾರೆ. ನೋಡಬೇಕು ಅನ್ನೋವಾಗ ಬರ್ತಾರೆ. ಒಂದು ಸಲ ಮನೀಶ್ ಪಾಂಡೆ ಬಂದಿದ್ದ, ಹೇಳಿದ್ರು ಭಂಡಾರಿ ಅಂಕಲ್ आप ಅಡ್ರೆಸ್ ಶೇರ್ ಕರೋ, ಮೆಸೇಜ್ ಕರೋ ಅಂತ ಹೇಳ್ದ. ನಿಮ್ಮ ಅಡ್ರೆಸ್ಸನ್ನು ಶೇರ್ ಮಾಡಿ ನಾನು ಬರ್ತೀನಿ ಅಂತ. ನಾನು ಹೇಳಿದೆ ಯಾಕೆ ಕ್ಯೂ ಅಂತ ಹೇಳಿದೆ. ಓ आपको पास आ रहा हूँ मैं. ನಿಮ್ಮ ಹತ್ರ ನಾನು ಬರ್ತಾ ಇದ್ದೀನಿ. बैट है तो मैं मेरे लड़के को भेजता हूँ ना, तुम्हारा घर मालूम है ಅಂತ ಹೇಳಿದೆ ನಾನು. ಮನೆ ಗೊತ್ತಿದೆ. ಗೊತ್ತು ನನ್ನ ಮಗನಿಗೆ. नहीं 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 आपको देख के 1 साल हो गया, आपसे देखना. ನಿಮ್ಮನ್ನು ನೋಡಿ ನನಗೆ 1 ವರ್ಷ ಆಯಿತು, ನಿಮ್ಮನ್ನು ನೋಡಬೇಕು ಅಂದ್ರೆ ಬರ್ತೀನಿ ಅಂತ ಹೇಳ್ದ. ಬಂದು ಅಲ್ಲಿಯೇ ಕೂತ್ಕೊಂಡ. ಆಮೇಲೆ 2 ಬ್ಯಾಟ್ ಇತ್ತು ಅಲ್ಲಿ, ಸಣ್ಣ ಸಣ್ಣ ಕೆಲಸ ಪ್ರೆಸ್ಸಿಂಗ್ ಮಾಡಿ ಒಂದು 2-3 ಅವರ್ ಕೂತ್ಕೊಂಡ, ರೆಡಿ ಮಾಡಿ ಆಮೇಲೆ ಕೊಟ್ಟೆ. ಆಮೇಲೆ ಹೇಳ್ದ ಕೆತ್ನವಾ, ನಾನು ಹೇಳಿದೆ आपसे मैं पैसा पूछा है कभी ಅಂತ ಹೇಳಿದೆ. नहीं 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 ऐसा नहीं ಅಂದ. ಹಿಂಗೆ ಬಂಡಲೆ ತಗೊಂಡು ಹೋಗುತ್ತೆ, ತೂರಿಸ್ಬಿಟ್ಟು ಓಡ್ಬಿಡ ಅಂತ ಮನಸ್ಸು ಅಂತ. आपको गया साल भी नहीं दिया, ನೀವು ಮೇರಾ ಮರ್ಜಿ ಹೇ ಅಂದ್ಬಿಟ್ಟು ಹಂಗೆ ಹೋದ ಅವನು. ಆ ಥರ ಬರ್ತವೆ. ಮೀಟ್ ಮಾಡಬೇಕಂದ್ರೆ ಇಲ್ಲಿ ಬೆಂಗಳೂರು ಬಂದರೆ, ಹೋಟೆಲ್ ಗಿಟಲ್ ಬಂದರೆ ಕರೀತಾರೆ. ರಿಚ್ ಕಾಟನ್ನು ಮುಂಚೆ ITC ಗಾರ್ಡನ್ ಇರೋರು, ಅದಕ್ಕೆ ಮುಂಚೆ ಅಶೋಕಲ್ಲಿ ಇರ್ತಾಯಿದ್ರು, ಈಗ ರಿಚ್ ಕಾಟಲ್ಲಿ ಇರ್ತಾರೆ. ಕರೀತಾರೆ, ಅಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀವಿ. ಓಕೆ. ಇವಾಗ ಅಂದರೆ ಹಿಂದೆ ನಿಮಗೆ ಸಚಿನ್ ತೆಂಡೂಲ್ಕರು, ವೀರೇಂದ್ರ ಸೆಹ್ವಾಗ್ ಈ ಕಾಲದಲ್ಲೆಲ್ಲ ಯಾವ ಥರ ನಿಮಗೆ ಇಲ್ಲಿ ಬರ್ತಾ ಇದ್ರಾ ಅಥವಾ ನೀವು ಹೋಗಿ? ನಾನು ಆವಾಗ ಗಾಂಧಿನಗರಲ್ಲಿದೆ, ಮಜೆಸ್ಟಿಕಲ್ ಇದೆ, ಅಲ್ಲಿಂದ ನನಗೆ ಹತ್ರ ಅಲ್ವಾ KC, ಅಲ್ಲಿ ಇದೆ. ಅಲ್ಲಿಂದ ಆಮೇಲೆ ಜನ ಜಾಸ್ತಿ ಆಗಿ ಗಿಜಾಗಿ ಟಾರ್ಚರ್, ಗಾಡಿ ನಿಲ್ಲಿಸಿ ಜಾಗ ಇಲ್ಲ, ಅಪಾರ್ಟ್ಮೆಂಟ್ನವರು ಅವರು ಹೇಳೋರು. ಆಮೇಲೆ ಮೆತ್ತಿಗೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ತೀನಿ ನಾನು. ಓಕೆ. ಅಲ್ಲಿಂದ ಕುಮಾರಸ್ವಾಮಿ ಲೇಔಟ್ಗೆ ಬಂದೆ. ಓಕೆ. ಅಲ್ಲಿಯೂ ಜಾಗ ಸೆಟ್ ಆಗಿಲ್ಲ ಅಷ್ಟು, ಒಂದು 7-8 ವರ್ಷ ಇದೆ. ಆಮೇಲೆ ಇಲ್ಲಿ ಬಂದಿದ್ದೀನಿ. ಸಚಿನ್ ತೆಂಡೂಲ್ಕರ್ ನೀವು ನೋಡಿದಾಗ ಹೇಗೆ? ನೀವೀಗ ಎಷ್ಟೋ ಬ್ಯಾಟ್ಗಳನ್ನು ಅವರಿಗೆ ಸರಿ ಮಾಡಿಕೊಟ್ಟಿದ್ರಿ. ನಿಮ್ಮ ಬ್ಯಾಟಿಂದ ಸೆಂಚುರಿ ಏನಾದರೂ ಹೊಡೆದಿದ್ದಾರೆ ನೀವು ನಿಮ್ಮ ಇದರಲ್ಲಿ? ಅವ್ರಿಗೆ ಯಾವ ಥರದ ಅವಕಾಶ ಎಲ್ಲ ಆಯ್ತಿದೆ? ಅಲ್ಲಿ ನೋಡಿ, ಅಲ್ಲಿ ಏನು ಬರ್ತೈತಿ, ಒಂದು ನಿಮಿಷ, ಇಲ್ಲಿ ಏನು ಬರ್ತೈತೆ ಟೈಮ್ಸ್ ಆಫ್ ಇಂಡಿಯಾಗೆ ಸಚಿನ್ಸ್ ಬ್ಯಾಟ್ ಡಾಕ್ಟರ್ ಹೋಪ್ಸ್ ವಿಲ್ ಸೈನ್ 400. ಓಕೆ ಓಕೆ ಓಕೆ. ನೋಡಿ, ರಾಮ್ ಭಂಡಾರಿ ಅವರ ಬ್ಯಾಟ್ ಮೂಲಕ ಅವರು ಅದನ್ನು ಸರಿ ಮಾಡಿಕೊಟ್ಟಂಥ, ರಿಪೇರ್ ಮಾಡಿಕೊಟ್ಟಂಥ ಬ್ಯಾಟ್ ಮೂಲಕ ಸಚಿನ್ ತೆಂಡೂಲ್ಕರ್ ಯಾವ ಥರದ ಒಂದು ಇದನ್ನು ಹೊಡೆದಿದ್ರು. ಸಚಿನ್ಸ್ ಬ್ಯಾಟ್ ಡಾಕ್ಟರ್ ಹೋಪ್ಸ್ ಇಲ್ಲಿ ಸೈನ್ ವಿತ್ 400 ಅಂತ ಇಲ್ಲಿದೆ. ಜೊತೆಗೆ ರಾಮ್ ಭಂಡಾರಿ ಅವರು ರಿಕಿ ಪಾಂಟಿಂಗ್ ಜೊತೆಗೆ ಇಲ್ಲಿ ಟೀಮ್ ಇಂಡಿಯಾದ ಆಟಗಾರರಾಗಿರುವಂತಹ ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ, ಇದ್ಯಾರು ಸರ್? ರಮೇಶ್ ಪವಾರ್. ಓಕೆ. ನೋಡಿ, ನಮ್ಮ ದಾದಾ ಸೌರವ್ ಗಂಗೂಲಿ ಅವರೊಂದಿಗೆ, ಹಾಗೆಯೇ ವೀರೇಂದ್ರ ಸೆಹ್ವಾಗ್ ಅವರೊಂದಿಗೆ, ಜೊತೆಗೆ ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ನೋಡ್ಬೋದು, ಗೌತಮ್ ಗಂಭೀರ್ ಅವ್ರ ಜೊತೆಗೆ, ರಾಹುಲ್ ದ್ರಾವಿಡ್ ಅವ್ರ ಜೊತೆಗೆ, ಹರ್ಭಜನ್ ಸಿಂಗ್ ಅವ್ರ ಜೊತೆಗೆ. ನೋಡಿ, ರಾಮ್ ಭಂಡಾರಿ ಅವರು ಎಷ್ಟು ಜನ ಕ್ರಿಕೆಟ್ ಪ್ಲೇಯರ್ಸಿಗೆ ಬ್ಯಾಟನ್ನು ರೆಡಿ ಮಾಡಿ ಕೊಡ್ತಾರೆ. ಜೊತೆಗೆ ಅವರ ಸ್ಕಿಲ್ ಇರೋದು ಏನಂತ ಹೇಳಿದ್ರೆ, ಅವರು ರೆಡಿ ಮಾಡಿ ಕೊಟ್ಟಿರ್ತಾರಲ್ಲಿ ಪಕ್ಕ 100 ಇಲ್ಲ 50 ಡಬಲ್ ಸೆಂಚುರಿ 400 ಎಲ್ಲ ಬಾರಿಸಿ ಆಯಿತು. ನಮ್ಮ ಪ್ಲೇಯರ್ಸು ದೊಡ್ಡ ದೊಡ್ಡ ಮಟ್ಟಕ್ಕೆ ಉತ್ತುಂಗಕ್ಕೆ ಏರಿದ್ದಾರೆ. ಜಸ್ಟ್ ನೋಡಿ, ಅವರು ತಯಾರಿಸಿ ಕೊಡುವಂತಹ, ಈ ಒಂದು ರಿಪೇರ್ ಮಾಡಿಕೊಡುವಂತಹ ಬ್ಯಾಟ್ನಿಂದ. ಸಚಿನ್ ತೆಂಡೂಲ್ಕರ್ ಏನು ಹೇಳಿದ್ರು ಸರ್ ನಿಮಗೆ? ಎಷ್ಟೋ ಸಲ ಇಲ್ಲಿ ನಿಮಗೆ ಬೀಟ್ ಆದಾಗ ಏನು ಹೇಳಿದ್ರು ಸಚಿನ್ ತೆಂಡೂಲ್ಕರ್? ಏನು ಹೇಳಿದ್ರು? ಭಾಳ ನನಗೆ ಹೆಸರು ಕೂಗ್ತಿರ್ಲಿಲ್ಲ, ನನಗೆ ರಾಮ್ ಅಂತ ಹೇಳೋರು. ರಾಮ್? ಬರೀ ರಾಮ್ ಹೇಳೋರು. ಬೇರೆಯವರು ಭಂಡಾರಿ ಹೇಳ್ತಾರೆ, ಓಕೆ. ಅವರು ಸಚಿನ್ ಮಾತ್ರ ರಾಮ್ ಕಿಧರ್ ಹೋ ಅಂತ ಹೇಳೋರು. ಅಷ್ಟು ಪ್ರೀತಿಯ ಸಚಿನ್ ಅವರಿಗೆ? ಆಮೇಲೆ ಅಂಗಡಿಯಲ್ಲಿ ಇದ್ರೆ ಮೈ ದುಕಾನ್ ಮೇ ಹೂ ಪ್ಲೀಸ್ ಆ ಜಾವ್ ನಾ ಮೈ NC ಮೇ ಹೂ ಅಂತ ಹೇಳೋರು. ಆಮೇಲೆ NCಗೆ ಹೋಗಿ ಮೀಟ್ ಮಾಡ್ಕೊಂಡು ಬ್ಯಾಟ್ ಗಿಟ್ ಇದ್ರೆ ತಗೊಂಡ್ಬರೋದು. ಮೇನ್ ಅವ್ರಿಗೆ ಏನು ಗೊತ್ತಾ, ಸಚಿನ್ ಅವರಿಗೆ ಯಾವ ಥರದ ಬ್ಯಾಟ್ ಅಂದರೆ ಹೇಗೆ ಸರ್? ಅವರಿಗೆ ಯಾವ ಥರ ಕೇಳ್ತಾ ಇದ್ರು ಅವರು ಸಚಿನ್ ಅವರು? ಏನು ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಅವರು. ಬ್ಯಾಟ್ ವೆಯ್ಟ್ ರೆಡ್ಯೂಸ್ ಮಾಡಿ ಇದು ಇಷ್ಟೇ ವೆಯ್ಟ್ ಹೇಳ್ತಿರ್ಲಿಲ್ಲ. ಸೆಹ್ವಾಗ್, ಸಚಿನ್, ಧೋನಿ, ಗಂಗೂಲಿ ಅವರೆಲ್ಲ ವೆಯ್ಟ್ ಎಷ್ಟು ತೆಗೆದಿದೆಯಾ ನನಗೆ ಹೇಳಬೇಡ, ಹೇಳಲೇಬಾರ್ದು. ಯಾಕಂದರೆ ಮೈಂಡ್ರೊಳಗೆ ಅದೇ ಇರ್ತದೆ, ಆ ಬ್ಯಾಟ್ ಆ ಥರ ಇದ್ದಿದ್ರೆ ಅಂತ. ನಿನ್ನ ಪ್ರಕಾರ ಮಾಡೋ, ಏನು ರಿಕ್ವೈರ್ಡ್ ಇದೆ ಅದು ಮಾಡೋ ಅಂತ ಹೇಳೋರು. ಅದಕ್ಕೆ ನಾನು ಅವ್ರಿಗೆ ಪ್ರೆಸ್ಸಿಂಗ್ ಮಾಡಿ, ಥ್ರೆಡಿಂಗ್ ಮಾಡಿ, ಆಮೇಲೆ ಬ್ಯಾಲೆನ್ಸ್ ಮಾಡಿ, ಮೇಯ್ನ್ ಬ್ಯಾಲೆನ್ಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ರೆಡಿ ಮಾಡಿ ಕೊಡ್ತಿದ್ದೆ. ಪ್ರಾಕ್ಟೀಸ್ ಮಾಡೋರು. ವೈಸೈ ಬನಾನ ಏ ಬ್ಯಾಟ್ ಭೀ ಅಂತ ಹೇಳೋರು. ಇದನ್ನು ಕೂಡ ಹಾಗೆ ಮಾಡಿ, ಹಾಗೆ ವೈಸೈ ಕರ್ನ ಅಂತ ಹೇಳೋರು. ಓಕೆ. ಆ ಥರ ಮಾಡಿ ನನಗೆ ಬ್ಯಾಲೆನ್ಸ್ ಓಕೆ ಆಗಿದ್ರೆ ಅವ್ರಿಗೆ ಓಕೆ ಓಕೆ ಆ ಥರ. ಓಕೆ.
ಈಗ ಬರೋ ಹುಡುಗರು ಹೇಳ್ತಾರೆ ನನಗೆ ಇಷ್ಟೇ ಗ್ರಾಮ್ ಬೇಕು, ಇಷ್ಟೇ ಕೆ ಜಿ ಬೇಕು, ಈ ಥರ ಬೇಕು ಅಂತ ಹೇಳ್ತಾರೆ. ಆ ಪ್ಲೇಯರ್ ಹತ್ರ ಹೇಳಲ್ಲ. ಓ ಮೀಡಿಯಾಗೆ ಭೀ ನೀವು ಬೋಲ್ನಾ, ಮೀಡಿಯಾಗೆ ಹೇಳಿದ್ರೆ ಇಷ್ಟು ವೆಯ್ಟ್ ಲೆಸ್ ಮಾಡಿದ್ವಿ ಅಂದರೆ ಅದೇ ಬರೀತಾರೆ, ಅದೇ ನಾವು ಓದ್ತೀವಿ. ಈಗ ಓದ್ಬಿಟ್ರೆ ನೆಕ್ಸ್ಟ್ ಬ್ಯಾಟ್ ಬಂತು, ಹೊಸ ಬ್ಯಾಟ್ ಅಂದರೆ ಆ ಥರ ಇದ್ದಿದ್ರೆ, ಅಷ್ಟು ಇದ್ದಿದ್ರೆ ಆ ಮೈಂಡಲ್ಲಿ ಬರ್ತದೆ. ಅಷ್ಟೊತ್ತಿಗೆ ಇಷ್ಟೆಂಡ್ ಮಾಡುವಾಗ ಬಾಲ್ ನುಗ್ಬಿಡ್ತದೆ. ಅದಕ್ಕೆ ಹೇಳಬಾರ್ದು ಅವ್ರಿಗೆ, ಹೇಳ್ಬಾರ್ದು. ನಾವು ಎಷ್ಟು ವೆಯ್ಟ್ ಇದು ಮಾಡಿದೀವಿ ಅಂತ ಅವ್ರಿಗೆ ಬ್ಯಾಲೆನ್ಸ್ ಬೇಕು. ಓಕೆ, ಪರ್ಫೆಕ್ಟ್ ಬ್ಯಾಲೆನ್ಸ್ ಕರೆಕ್ಟಾಗಿ ಆಯಿತು ಅಂದರೆ. ಸಚಿನ್ ಅವರು ಹಾಗೆ ಸೌರವ್ ಗಂಗೂಲಿ ಆಗಿರ್ಬೋದು, ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಎಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆ ಬ್ಯಾಟನ್ನು ರಿಪೇರ್ ಮಾಡಿಸ್ಕೊಂಡಿದ್ದಾರೆ? ನಾನು 2002-3 ಮಾಡ್ತಾ ಬಂದಿದ್ದೀನಿ ಅವರಿಗೆ. ಅವಾಗಿಂದ ಮಾಡ್ತಾ ಬಂದೆ. ರಾಹುಲ್ ದ್ರಾವಿಡ್ ಅವರು ಇರಲಿ, ಅವರು ಭಾಳ ಒಳ್ಳೆ ಮನುಷ್ಯ, ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಎಷ್ಟು ಬೇಕು ಇದು ಬೇಕು ಕಿರಿಕಿರಿ ಮಾಡಲ್ಲ, ಒಳ್ಳೆ ಮನುಷ್ಯ ಅವರು. ಸೆಹ್ವಾಗ್ ಹೇಗೆ ಗ್ರೌಂಡಲ್ಲಿ ಆಕ್ರಮಣ? ಸೆಹ್ವಾಗ್ ಅಂತ ಹೇಳೋರು मेरे को ऐसा बैट होना चाहिए कि 15 ओवर पावर प्ले में मेरे को 50 रन तो आना. ಓಹೋ, ಮೊದಲು ಹೇಳ್ಬಿಡೋದು ನಾ ಇಷ್ಟು ರನ್ ಹೊಡಿತೀನಿ ಅಂತ. ಎಷ್ಟು ಹೊಡಿಬೇಕು ಆ ಥರ ಬ್ಯಾಟ್ ಬೇಕು. ಆ ಥರ ಬ್ಯಾಟ್ ಬೇಕು ನನಗೆ. 15 ಓವರ್ ಒಳಗಡೆ ಪವರ್ ಪ್ಲೇ ಮೀನಿಂಗ್ ಹಿಟರ್. ಆವಾಗ ನಾನು 15 ಓವರ್ ನಾನು ಕವರ್ ಮಾಡಿದೆ, ಬೇರೆಯವರು ಬರೋರು ಮೇಂಟೆನ್ಸ್ ಮಾಡಿಕೊಂಡು ಆರಾಮಾಗಿ ಇರ್ತದೆ ಅಂತ ಅವರು ಇಷ್ಟೇ ಬೇಕು ಅಂತ ಹೇಳ್ತಿಲ್ಲ. ಬೇರೆ ಐಸಾ ಬ್ಯಾಟ್ चाहिए ಕಟ್ ಪುಲ್ के लिए ಈಜಿ ಸಿ ಜಾನ. ಕಟ್ ಮಾಡಲಿಕ್ಕೆ ಅವ್ರದ್ದು ಕಟ್ ಶಾಟ್ ಹಿಂಗೆ ಆ ಥರ ಅವ್ರು ಹೇಳೋರು. ಆ ಧೋನಿ ಹೇಳೋರು नहीं 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 मेरे को तो बॉल नहीं मिलता है, लास्ट में आता हूँ, 1-2 बार स्टेडियम के बाहर गए तो बस. ಸ್ಟೇಡಿಯಂ ಇಂದ ಹೊರಗಡೆ ಹೋದ್ರೆ ಸಾಕು ಅಂತ ಧೋನಿ ಹೇಳ್ತಾ ಇದ್ದಾರೆ. ಬರೋದೇ ಲಾಸ್ಟಿಗೆ, ನಾನು ಸಿಗೋದೇ ನಂಗೆ ಕಮ್ಮಿ ಬಾಲ್, ಅದರಲ್ಲಿ ನಾನು ಸ್ಟೇಡಿಯಂ ಇಂದ ಆ ಕಡೆಗೆ ಕಳಿಸ್ಬೇಕು ಬಾಲ್ನ. ಹಾಗೆ ಅವರು ಗ್ರೇಟ್ ಫಿನಿಷರ್ ಅಂತ ಹೇಳಿ ಧೋನಿ ಅವರು ಯಾವಾಗಲೂ ಗ್ರೇಟ್ ಫಿನಿಷರ್, 6 ಹೊಡೋದೇ ಮುಗಿಸೋದು ಮ್ಯಾಚ್, ಫಿನಿಶ್ ಮಾಡೋದು ಅಲ್ವಾ. ಆಮೇಲೆ ಬಾಲರ್ ಕೂಡ ಅಷ್ಟೇ, ಯಾವ ಬಾಲರ್ ಸ್ವಲ್ಪ ಟುಸ್ ಆಯಿತು ಅಂತ ತಿಳ್ಕೊಡಿ, ವಿಕೆಟ್ಸ್ ಹೊಡ್ಸ್ಕೊಂಡ ಅಂದರೆ ಬೇರೆ ಕ್ಯಾಪ್ಟನ್ ಏನು ಮಾಡ್ತಾರೆ, ಹೊಡ್ಸ್ಕೊತಾನೆ ಕೂರ್ಸೊಂದು ಹೇಳ್ತಾರೆ. ಇದು ಧೋನಿ ಹಂಗಿಲ್ಲ, ಅವನಿಗೆ ಪ್ರಿಪೇರ್ ಮಾಡಿ ಅವ್ನ ಕೈಲೇ ವಿಕೆಟ್ ತೆಗೆಸೋದು. ಯಾಕಂದರೆ ಬಾಲರ್ಗೆ ಕೆರಿಯರ್ ಹೋಗಬಾರ್ದು. ಓಕೆ, ಬಾಲರ್ಗೆ ಕೂರಿಸ್ಬಿಟ್ರೆ ಅಯ್ಯೋ ನನಗೆ ಬಾಲಿಂಗ್ ಸರಿಯಾಗಿ ಬರಲಿಲ್ಲ, ನನಗೆ ಕೂರಿಸ್ಬಿಟ್ರು ಅಂತಾರಲ್ವಾ. ಅದಕ್ಕೆ ಇದು ಧೋನಿದ ಪಾಲಿಸಿ ಏನು ಗೊತ್ತಾ, ಹುಮ್ಮಸ್ ಬರಬೇಕು. 1 ಓವರ್ 2 ಓವರ್ ಹೊಡಿಸ್ತಾರೆ, 3ನೇ ಓವರ್ 4ನೇ ಓವರ್ ಹಿಂಗೆ ಮಾಡೋ ಕೀಪರ್ ಅಲ್ವಾ ಅಲ್ಲಿ ಇರೋದು, ಈ ಕಡೆ ಹಾಕೋ ಆ ಕಡೆ ಹಾಕೋ ಈ ಕಡೆ ಇರ್ತವೆ. ಹೇಳ್ಬಿಟ್ಟು ಟಕ್ ಟಕ್ ಆಡಿಸಿ ವಿಕೆಟ್ ತೆಗಿಸಿ ಅವ್ನು ಖುಷಿ ಮಾಡಿಸೋದು. ಆ ಥರ ಪಾಲಿಸಿ ಅವ್ರದ್ದು ಧೋನಿದು. ನಿಮ್ಮನ್ನೆಲ್ಲ ಹೋಟೆಲಿಗೆ ಕರೆದು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು? ಮಾತಾಡ್ತಾರೆ ನೋಡಿ, ಅಲ್ಲಿ ಕ್ಯಾರಮ್ ಬೋರ್ಡ್ ಹಾಕ್ತಾ ಇರೋದು ಸಿನ್ ನೋಡ್ರಿ ನೀವು. ಅದು ರೋಹಿತ್ ಶರ್ಮಾ ಜೊತೆಗೆ ಲಂಚ್ ಅವರ್ ಇತ್ತಲ್ವಾ, ಅದು 4 ಜನ ನೋಡಿ. ಇದು ರಾಮ್ ಭಂಡಾರಿ ಅವರು ಧೋನಿ, ರೋಹಿತ್ ಶರ್ಮಾ, ರಮೇಶ್ ಪವಾರ್ ಜೊತೆ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದಾರೆ. ಅಂದರೆ ಇವರು ಟೀಮ್ ಇಂಡಿಯಾ ಜೊತೆಗೆ ಎಷ್ಟು ಒಡನಾಟವನ್ನು ಹೊಂದಿದ್ರು. ಟಿ ಆಡೋದು, ಅವಳ ರೆಸ್ಟ್ ಟೈಮ್ ಇರ್ತಲ್ವಾ NC ಒಳಗೆ, ಓಕೆ, ಅವಾಗ ಅಲ್ಲ ಊಟ ಮಾಡಿ ಇದು ಮಾಡಿ ಸ್ವಲ್ಪ ಮಾಡ್ಬೋದು, ಅವಾಗ ಆಟ ಆಡೋದು. ಧೋನಿ ಹೇಳ್ತಾರೆ ಬನರ್ಜಿ 2 ಗೋಟಿ ಮಾರೋ ಅಂತ ಹೇಳೋರು. ಯಾರ ನಾನು ಆಜಾವ್ ಅಂತ ಹೇಳೋರು ಆ ಥರ. ಓಕೆ, ಧೋನಿ ಸೆಹ್ವಾಗ್ ಯುಗ ಎಲ್ಲ ಮುಗಿತಾ ಬಂದಿದೆ. ಸೆಹ್ವಾಗ್ ಯುಗ ಎಲ್ಲ ಮುಗೀತು, ಸಚಿನ್ ಯುಗನೂ ಮುಗೀತು. ಗಂಭೀರ್ ಇಲ್ಲ. ಸಚಿನ್ ಈಗಲೂ ಸಚಿನ್ ಮಗ ಒಂದೊಂದ್ಸಲ NCಗೆ ಬಂದರೆ ಹುಡುಗರು ಬೊಂಬೈರಿಂದ ಬರ್ತಲ್ಲ NCಗೆ, ಅವ್ರಿಗೆ ನನ್ನ ನಂಬರ್ ಕೊಟ್ಟು ಕಳಿಸ್ತಾರೆ. बेंगलोर जा रहा है NC में, वहाँ पर राम भंडारी अंकल है, उनसे मिल के आना. हाँ, बैट उन्हें अच्छा बनाते हैं. ಸಚಿನ್ ಮಗ ಅರ್ಜುನ್ ತೆಂಡೂಲ್ಕರ್ ಹೇಳಿ ಕಳಿಸ್ತಾನೆ ಒಂದೊಂದ್ಸಲ. ಹೌದಾ? ಬರ್ತಾರೆ NC ಫೋನ್ ಮಾಡ್ತಾರೆ, ಅಡ್ರೆಸ್ ಕೊಡು ಅಂತಾರೆ. ಹೇಳಿದ್ಗೆ ಇಲ್ಲಿಗೆ ಬರ್ತಾರೆ. ಬರ್ತಾರೆ ಹುಡುಗರು, ಬರ್ತಾರೆ. ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಅವರ ಮಗ ಕೂಡ ನೋಡಿ ಇಲ್ಲಿಗೆ ಬರ್ತಾರೆ. ಅರ್ಜುನ್ ಅವ್ರ ಮಗ ಕಳಿಸಿದ್ದು, ಅವ್ರ ಫ್ರೆಂಡ್ ಬಂದ. आमल मैंने कौन दिया फोन नंबर, वो अर्जुन ने दिया. अर्जुन के वो IPL खेलने गया है ना, मैं NC हूँ स्टेट के लिए, इसके लिए मेरे को नंबर उसी ने दिया, उसी ने भेजा अंತಾರೆ. ಆ ಥರ ಕಳಿಸ್ತಾರೆ, ಮರಿಲಿಲ್ಲ. ಈಗಿನ ಟ್ರೆಂಡ್ ನಿಮಗೆ IPL. ಸೊ IPL ಪ್ಲೇಯರ್ಸ್ ಬರ್ತಾರಾ ನಿಮ್ಮ ಹತ್ರ? ಬರಲೇಬೇಕು. ಯಾವ ಪ್ಲೇಯರ್ಸ್ ಈಗ ನಿಮ್ಮ ಜೊತೆ ಬರ್ತಾರೆ? ಪ್ಲೇಯರ್ ಇಲ್ಲಿ ಬರಲ್ಲ, ಬಟ್ ಬ್ಯಾಟ್ ಜೊತೆ ನಿಮ್ಮ ಜೊತೆ ಬ್ಯಾಟ್ ಕಳಿಸ್ತಾರೆ. ಯಾರು ಕಳಿಸ್ತಾರೆ? ಎಲ್ಲರೂ ಯಾರ್ಯಾರಿಗೆ ಬ್ಯಾಟ್ ಹೊಸದಾಗಿ ಬರ್ತದೆ ಅವ್ರಿಗೆ ಫೀಲ್ ಬ್ಯಾಲೆನ್ಸ್ ಸಿಕ್ಕಲಿಲ್ಲ ಅಂದರೆ ಕಳಿಸ್ತಾರೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಒಂದ್ಸಲ ಮಾಡಿದೆ ಬ್ಯಾಟು, ಆ ಬ್ಯಾಟ್ನು ಸೆಟ್ ಆಯಿತು, ನೆಕ್ಸ್ಟ್ ಬ್ಯಾಟ್ ಬೇಕಾದ್ರೆ ಅದೇ ಬ್ಯಾಟ್ ಕಳಿಸ್ತಾರೆ ಕಂಪನಿಗೆ, ಇದೇ ಪ್ರೊಫೈಲ್ ಬೇಕು ಅಂತ. ಓಕೆ,
ಅದು ಡೈರೆಕ್ಟಾಗಿ ಬರ್ತದೆ. ಅದು ಸ್ವಲ್ಪ ಫೀಲ್ ಹೆಚ್ಚು ಕಡಿಮೆ ಆಯ್ತದೆ ಮತ್ತೆ ನಂತರ ಪ್ರೆಸೆಂಟ್ ಯಾರೆಲ್ಲ ಸರ್ ಒಂದೆರಡು ಹೆಸರುಗಳನ್ನು ಹೇಳೋದು? ಸುಮಾರು ಈಗ ಹರ್ಭಜನ್ ಸಿಂಗೇ ಹೇಳ್ದ ಒಂದು ಸಲ, भंडारी साहब आपका बनाया हुआ बैट है ना, मैं कंपनी को देता हूँ, ऐसी सेम बैट बना के देता है, वो मेरा ही कंपनी है। जालंधर में ओपन किया हूँ, मेरा कंपनी का नाम है भज्जी स्पोर्ट्स। ಬಜ್ಜಿ ಸ್ಪೋರ್ಟ್ಸ್. हरभजन सिंह दो आप भी आ जाओ देखने को ಹಂಗೆ ಹೇಳ್ತಾನೆ. ನಾನು ಹೇಳಿದೆ मेरे को दोबारा है ना, मेरा पेट में लात माराना है उन साला भज्जी। नहीं 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 नहीं, आप बेंगलोर में है, उधर यूपी बिहार में रहने वाला प्लेयर कैसे आएगा, वहाँ खेलने के टाइम में होना ना ಅಂತಾನೆ. ಅಲ್ಲಿಂದ ಮಾಡಿಸ್ಕೊಂಡೆ. ಬೇರೆ ಬೇರೆ ಕೂಡ ಕಂಪನಿ SG SS ಇರಲಿ ಇವೆಲ್ಲ ಹಾಡ್ತಾರಲ್ವಾ, ಅಲ್ಲಿಯೇ ಕಲಿಸ್ತಾರೆ ಡೈರೆಕ್ಟಾಗಿ. ಆಮೇಲೆ ಅದನ್ನು ಬ್ಯಾಲೆನ್ಸ್ ಪರ್ಫೆಕ್ಟ್ ಬರಲಿಲ್ಲ ಅಂದರೆ ಮತ್ತೆ ಬೆಂಗಳೂರು ಬಂದಾಗ ಕಲಿಸ್ತಾರೆ. ವಿರಾಟ್ ಕೊಹ್ಲಿ ಅವರು ಯಾವತ್ತಾದ್ರೂ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ? ವಿರಾಟ್ ಕೊಹ್ಲಿ ಮಾತಾಡ್ತಾರೆ. ಏನಾದರೂ ಮಾಡಿಕೊಟ್ಟಿದ್ದೀರಾ ಬ್ಯಾಟ್ ಅವರಿಗೆ? ಮಾಡಿದ್ದೀನಿ, ಯಾಕೆ ಬೇಜಾರು ಮಾಡಿದ್ದೀನಿ. ಬೇಜಾನ್ ಅಂಡರ್ 19 ರೋಲ್ಗೆ ಅಂಡರ್ 19 ಅವ್ರಿಗೂ ಅಷ್ಟು ಫಸ್ಟ್ ವಿರಾಟ್ ಓವಲ್ ಹ್ಯಾಂಡಲ್ ಅಂತ ಮೊಬೈಲಲ್ಲಿ ಹಾಕಿ ಓವಲ್ ಬ್ಯಾಟ್ ಹ್ಯಾಂಡಲ್ ರಾಮ್ ಭಂಡಾರಿ ಬ್ಯಾಟ್ ಮೇಕ್. ಓಕೆ, ಇದು ಏನು ಸರ್ ಈ ಓವಲ್ ಬ್ಯಾಟ್ ಅಂದರೆ ಏನು? ಹ್ಯಾಂಡಲ್ ಒಂದು ರೌಂಡ್ ಇರ್ತದೆ, ಓಕೆ, ಒಂದು ಓವಲ್ ಇರ್ತದೆ. ಒಂದು ನಿಮಿಷ ನಿಮಗೆ ಹೇಳ್ತೀನಿ. ಇದು ಇಟ್ಕೊಡಿ, ಮೊಬೈಲ್ ಮಾಡಿಕೊಡಿ ಕೆಳಗಡೆ. ಈ ಬ್ಯಾಟ್ ಎಲ್ಲಿಂದ ತೆಗೆದ್ರೆ ಇಲ್ಲಿ ಇಲ್ಲಿ ಇರಲಿ, ರಿಪೇರಿಗೆ ಜಾಗ ಇದು ನೋಡಿ. ಇದು ವ್ಯತ್ಯಾಸ ಇದೆ. ಹ್ಯಾಂಡಲ್ ಬಿಟ್ಟು ನೋಡಿ. ಓಕೆ, ಇದು ರೌಂಡ್ಗೆ ಇಲ್ಲ, ಸ್ವಲ್ಪ ಇಲ್ಲಿ ಇದು ಇದೆ. ಇದು ಫುಲ್ ರೌಂಡ್. ಇದು ಓವಲ್. ಇದು ಓವಲ್ಲ? ಹಿಂಗೆ ಹಿಡಿಯೋಕ ನಿಮಗೆ ನೋಡಿ, ಹೀಗೆ ಕಪ್ಪದಲ್ಲಿ ಬರ್ತದೆ. ಓಕೆ, ಓವಲ್ ಅದು ಫುಲ್ ರೌಂಡ್ ಇರ್ತದೆ. ಓಕೆ, ಇದು ರೌಂಡ್ ಇರುವಂಥದ್ದು. ಏಕೇನು ಹೇಳ್ತಾರೆ ಸರ್ ರೌಂಡ್ ಬ್ಯಾಟಿಗೆ? ರೌಂಡ್ ಹ್ಯಾಂಡಲ್. ರೌಂಡ್ ಹ್ಯಾಂಡಲ್. ದಿಸ್ ಇಸ್ ಓವಲ್ ಹ್ಯಾಂಡಲ್. ಓವಲ್ ಹ್ಯಾಂಡಲ್. ಓವಲ್ ಹ್ಯಾಂಡಲ್ ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಶೇಪ್ ಬಂದ್ಬಿಟ್ಟು ನಿಮಗೆ ವಿ ಶೇಪ್ ಇರ್ತದೆ. ನಾವೊಂದು ಮೊಟ್ಟೆ ಆಕೃತಿ ಅಂತ ಹೇಳ್ಬೋದು. ಹೀ ಎಸ್ ಅಲ್ವಾ, ಒಂದು ಮೊಟ್ಟೆ ಆಕೃತಿ ಹ್ಯಾಂಡಲ್. ಎಸ್, ಇದು ಓವಲ್ ಹ್ಯಾಂಡಲ್. ನೋಡಿ, ಗ್ರಿಪ್ ವೈಸ್ ನೋಡೋದಾದ್ರೆ ಇದು ಈ ಥರದ ಬ್ಯಾಟನ್ನು ಕೊಹ್ಲಿ ಅವರು ಇವ್ರ ಹತ್ರ ಮಾಡಿಸ್ಕೊಂಡು ಚೆನ್ನಾಗಿ ಓನ್ಲಿ ಹ್ಯಾಂಡಲ್ ಅವ್ರು ಹಾಕೋದು. ಅವ್ರು ಹಾಡೋದು SS ಬ್ಯಾಟ್ ಜಾಸ್ತಿ. SS ಬ್ಯಾಟ್ ಅಲ್ಲ, ಇಂಡಿಯನ್ ಟೀಮ್ ಜಾಸ್ತಿ. ಆಲ್ಮೋಸ್ಟ್ 80% SS ಆಡ್ತಾರೆ. SS ಮಿಕ್ಕಿದೆಲ್ಲ SG ಆಡ್ತಾರೆ. SG SS ಎರಡೇ ಬ್ರ್ಯಾಂಡ್ ಸ್ವಲ್ಪ ಟಾಪ್ ಹೋಗಿದೆ ಅದು. ಈಗ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂತೊಮ್ಮೆ. ಅದು ತುಂಬ ಇಂಜೂರ್ ಆಗಿ ಅವರು ಒಂದೊಂದು ಮ್ಯಾಚ್ಗಳಿಗೆ ಆಡ್ತಾ ಇರಲಿಲ್ಲ. ಬೆನ್ನು ನೋವು ಪೇನ್ ಅವಾಗವಾಗ ಬರ್ತಾ ಇತ್ತು. KG ಜಾಸ್ತಿ ಇದೆ, ಬ್ಯಾಟ್ ತೂಕ ಕಮ್ಮಿ ಮಾಡಬೇಕು ಅಂತ ಬಂತು. ಹೇಗೆ ಸರ್ ಆಗ ನೀವೇ ಮಾಡಿದಿರಿ? ಅದಕ್ಕೆಲ್ಲ ಡಾಕ್ಟರ್ ಬಂದಿದೆ ಕಡೆಗೆ, ಅದಕ್ಕೆ ಡಾಕ್ಟರ್ ಅಂತ ಹೇಳಿದೆ ಏನಕ್ಕೆ, ಅದೇ ಸಲುವಾಗಿ. ನೀವು ಡಾಕ್ಟರ್ ಬರ್ದು ತಾನೆ ಇಲ್ಲಿ ಓದಿದ್ದು ತಾನೆ ಬ್ಯಾಟ್ ಡಾಕ್ಟರ್. ಸಚಿನ್ನ ಬ್ಯಾಟಿಗೆ ಇವರೇ ಡಾಕ್ಟ್ರು. ಅಂದರೆ ಎಷ್ಟೋ ಪ್ಲೇಯರ್ಸ್ಗಳಿಗೆ ಇಂಜುರೀಸ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಈ ಬ್ಯಾಟ್ ಹಿಡಿದು ಏನಾದರೂ ಪ್ರಾಬ್ಲಮ್ಸ್ ಬಂದ ಸಂದರ್ಭದಲ್ಲಿ ಇವರು ಡಾಕ್ಟರ್ ಆಗ್ತಾರೆ. ಅಂದರೆ ಆ ಲೆವೆಲ್ಗೆ ಇವರು ಇವತ್ತು ಒಂದು ರೀತಿಯಾಗಿ ಪಬ್ಲಿಕ್ಕಿಗೆ ಫೋಕಸ್ ಆಗಿದ್ದಾರೆ. ಈ ಫೀಲ್ಡಿಗೆ ನೀವು ಬರಬೇಕು ಅಂತಾದರೆ ಇಂಥದ್ದು ಅಂತ ಬೇಕು, ಅದಕ್ಕೊಂದು ಕ್ವಾಲಿಫಿಕೇಷನ್. ನಿಮಗೆ ಏನು ಕ್ವಾಲಿಫಿಕೇಷನ್ ಇತ್ತು ಈ ಫೀಲ್ಡಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ? ನೀವು ಈ ಫೀಲ್ಡಿಗೆ ಹೇಗೆ ಬಂದ್ರಿ ಅಂತ? ಈ ಫೀಲ್ಡಿಗೆ ಬರಬೇಕಂದ್ರೆ ನಾನು ಮುಂಚೆ ಆಡ್ತಿದ್ದೆ. ನೀವು ಕ್ರಿಕೆಟ್ ಆಡ್ತಾ ಇದ್ದೀರಿ? 83, 82ನಲ್ಲಿ YMC ಗೊತ್ತಾ? YMC ಗೊತ್ತು. YMC ರೋಲ್ಗೆ ನಾನು ಪ್ರಾಕ್ಟೀಸ್ ಮಾಡಿ ಹಾಡಿ ಇದು ಮಾಡ್ತಿದ್ದೆ. ಸಣ್ಣ ಇದು ಲೀಗ್ ಮ್ಯಾಚು, ಡಿವಿಷನ್ಗಳು 5th 4th ಡಿವಿಷನ್ ಈ ಥರ ಆಡ್ತಿದ್ದೆ. ಅಂದರೆ ಅದು ಹಾಡಬೇಕಂದ್ರೆ ಬ್ಯಾಕ್ ಸಪೋರ್ಟ್ ಬೇಕಲ್ವಾ, ಮನೆ ಬೇಕು, ಅಪ್ಪ ಅಮ್ಮ ದುಡಿಮೆ ಇದೆಲ್ಲ ಇರಬೇಕು. ಆಮೇಲೆ ಬರ್ತಾ ಬರ್ತಾ ಕ್ರಿಕೆಟು ಆಗಲಿಲ್ಲ, ಮದುವೆ ಆಯಿತು. ಮದುವೆ ಆದಮೇಲೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಕ್ರಿಕೆಟ್ರೊಳಗೆ ಆಗಲಿಲ್ಲ. ಅದಕ್ಕೆ ರಿಪೇರ್ ವರ್ಕ್ ರೋಲ್ಗೆ ಇದೆ. ಅಂದರೆ ಬ್ಯಾಲೆನ್ಸ್ ಇದೆಲ್ಲ ಮಾಡ್ಬೇಕು ಅನ್ಕೊಂಡ್ರೆ ಕ್ರಿಕೆಟ್ ಹಾಡಿರಬೇಕು, ನಾಲೆಜ್ ಬೇಕು. ಇಲ್ಲಾಂದರೆ ಸುಮ್ಮನೆ ಆಗಲ್ಲ. ಸರ್, ಈಗ ಒಬ್ಬ ಪ್ಲೇಯರು ಅವನು ಒಳ್ಳೆ ಪ್ಲೇಯರ್ ಆಗಿರ್ತಾನೆ, ಸಿಕ್ಕಾಪಟ್ಟೆ ಸೆಂಚುರಿಗಳನ್ನ ಹೊಡಿತಾ ಇದ್ದಾನೆ, ಅವನು ಒಳ್ಳೆ ಬ್ಯಾಟ್ ರೆಡಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ರಾಮ್ ಭಂಡಾರಿ ಅವರು ಇಂಡಿಯಾ ಟೀಮು ಅಥವಾ ಕರ್ನಾಟಕ ಟೀಮನ್ನು ರೆಪ್ರೆಸೆಂಟ್ ಮಾಡದಿದ್ರು ಕೂಡ ರಾಮ್ ಭಂಡಾರಿ ಅವರು ಇಷ್ಟು ದೊಡ್ಡ ಬ್ಯಾಟ್ ಫುಲ್ ಸಕ್ಸಸ್ ಆಗಿದೆ. ಎಲ್ಲರೂ ಇಲ್ಲ, ಕೆಲವ್ರದ್ದು ಆ ಥರ ಕರೆಕ್ಟಾಗಿ ನಾಲೆಜ್ ಬೇಕು. ಹಾಡಿಗೆ ಫುಟ್ ವರ್ಕ್ ಇವೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್, ಕರೆಕ್ಟಾಗಿ ಹಾಡ್ತೀನಿ ಅಂತ ಮೈಂಡ್ ಸೆಟ್ ಕರೆಕ್ಟ್ ಇರಬೇಕು. ಕ್ರಿಕೆಟ್ರಲ್ಲಿ ಮೇಯ್ನ್ ಯಾಕೆ ಗೊತ್ತಾ, ಕೂಲಾಗಿರಬೇಕು. ಸಿಡಿ ಅನ್ನೋದು ಹಿಂಗೆ ಅನ್ನೋದು ಅಕ್ರೋಶ ಕೋಪ ಇರ್ತಲ್ವಾ, ಆ ಪ್ಲೇಯರ್ ಸ್ವಲ್ಪ ಮುಂದೆ ಬರಲಿಕ್ಕೆ ಚಾನ್ಸ್ ಅಷ್ಟು ಕಮ್ಮಿ.
ಕೂಲಾಗಿರಬೇಕು, ಕರೆಕ್ಟಾಗಿ ಮೈಂಡ್ ಸೆಟ್ ಹೋಗ್ಬೇಕು, ಕ್ರಿಕೆಟ್ ಆಡಬೇಕು ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ ಇದು ಮಾಡೋಕ ಆ ಕೂಲ್ ಅನಿಸುತ್ತಲ್ಲ ಅವರು ಬರ್ತಾರೆ ಮುಂದೆ. ಈಗ ನೀವು ಇಷ್ಟು ಜನ ನೋಡಿದ್ರಲ್ಲ, ಯಾರಾದರೂ ಅಗ್ರೆಸಿವ್ ಇದ್ದವ್ರು ಕಳ್ಕೊಂಡವ್ರು ಇದ್ದಾರೆ, ಲೈಫ್ ಕಳ್ಕೊಂಡವರು? ಅಗ್ರೆಸಿವ್ಗೆ ಅಷ್ಟು ಏನಿಲ್ಲ, ನನ್ನ ಜೊತೆಗೆ ಸಿಕ್ಕವರು ಪ್ಲೇಯರ್ ಎಲ್ಲ ಕೂಲಾಗಿ ಇದ್ದರು. ಎಲ್ಲರೂ ಕೂಡ ಎಲ್ಲರೂ ಕೂಲಾಗಿ ಸೈಲೆಂಟಾಗಿ ಕ್ಲೀನಾಗಿ ಮಾತಾಡೋದು, ಇದು ಮಾಡೋದು, ಇದು ಆಡೋದು. ನಮ್ಮ ಸಚಿನೇ ಅಷ್ಟು ಆ ಲೆವೆಲ್ಗೆ ಇರೋವಾಗ ಕೂಲಾಗಿರ್ತಾಯಿದ್ದು. ಆರಾಮ್ ಈ ಬ್ಯಾಟ್ ಕೈಸಾ है देखो थोड़ा ಅವರು ಅವ್ರಿಗೆ ಬ್ಯಾಟ್ ಬರ್ತದೆ ಕಂಪನಿಯಿಂದ. ಜಸ್ಟ್ ಲೈಕ್ ಬೆಂಗಳೂರಲ್ಲಿ ಕ್ಯಾಂಪ್ ಇರ್ತದೆ, ಆಸ್ಟ್ರೇಲಿಯಾ ಹೋಗಬೇಕು, ಇಂಗ್ಲೆಂಡ್ ಹೋಗಬೇಕು, ಔಟ್ ಆಫ್ ಕಂಟ್ರಿ ಹೋಗ್ಬೇಕಂದ್ರೆ 10-15 ಡೇಸ್ ಬೆಂಗಳೂರಿಗೆ ಬಂದು ಪ್ರಾಕ್ಟೀಸ್ ಮಾಡೋರು, ಮಿನಿಮಮ್ 1 ವಾರ ಅಂತ. ಬೆಂಗಳೂರಿಗೆ ಮೇಯ್ನ್ NCA ಮುಂಚೆ ವೆದರ್ ಗಿದರ್ ಎಲ್ಲ ವಾತಾವರಣ ನೋಡ್ರೆ ಬೆಂಗಳೂರಲ್ಲೇ ಫಿಕ್ಸ್ ಮಾಡೋರು, NCA ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತ. ಅಲ್ಲಿ ಬಂದು ಕರಿಯೋರು, ಆಮೇಲೆ ನನಗೆ ಕರೆದುಬಿಟ್ಟು ಹೇಳೋರು. ಆಮೇಲೆ ಅವಾಗ ಕಂಪನಿಯವರು ಬ್ಯಾಟ್ ತೊಗೊಂಬರ್ತಾರೆ, 5-5 ಪೀಸ್ 6-6 ಪೀಸ್ ಇದ್ದವರು ಎಲ್ಲ ಕೊಡಲಿಕ್ಕೆ, ಸಚಿನ್ಗೆ, ಧೋನಿಗೆ, ಇವೆಲ್ಲಗೆ. ಆವಾಗ ಹೇಳ್ತಾರೆ ನನಗೆ, ಆರಾಮ್ ಅಚ್ಚಾ ಕ್ವಾಲಿಟಿ ಕೌನ್ ಸಾ ಹೈ, ಕೈಸಾ ಬ್ಯಾಟ್ ಹೈ, ಪೂರಾ ಸೆಲೆಕ್ಟ್ ಕರೋ. ಆಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ, ಏ ವಿಲೋ ಅಚ್ಚಾ ಹೈ, ಏ ವಿಲೋ ಅಚ್ಚಾ, ಏ ಹೈ, ಏ ಓಕೆ 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 ಅನ್ನೋರು ಬಾಲರ್ಗಳಿಗೆ ಬ್ಯಾಟ್ ಕೊಡೋಲ್ಲ, ಅವ್ರಿಗೆ ಗಿಫ್ಟ್ ಕೊಟ್ಬಿಡೋರು. ಓಕೆ. ಆದ್ರೆ ಹೊಸದಾಗಿ ಇಂಡಿಯಾಗೆ ಸೇರಿರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಇರೋಲ್ಲ, ಅಂಥವ್ರಿಗೆ ಕೊಟ್ಬಿಡ್ತಾರೆ ಅವರು. ಈಗ ನಿಮ್ಮ ಒಂದು ಜೀವನದಲ್ಲಿ ನೀವು ಏನಾಗಿದ್ರಿ ಅಂದರೆ, ನಿಮ್ಮ ಊರು ಎಲ್ಲಿ, ನೀವು ಎಲ್ಲಿಯವರು ಬೇಸಿಕಲಿ? ಬೆಂಗಳೂರು ಮೂಲತಃ, ತಂದೆ ತಾಯಿ ಇಲ್ಲ ಹೇಗೆ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಮರೆತುಬಿಟ್ಟೆ. 1979ಗೆ ಬೆಂಗಳೂರು ಬಂದೆ. ಎಲ್ಲಿಂದ, ಯಾವ ಊರಿಂದ? ನನ್ನ ಊರು ಬಿಹಾರದಿಂದ. ಹಾಂ. ಅಲ್ಲಿ ಓದ್ತಾ 10th ಫೇಲ್ಯೂರ್ ಆದೆ. ಓಕೆ. SLC ಫೇಲ್ ಆದೆ. ಓಕೆ. ಅವಾಗ ಎಜುಕೇಷನ್ದು ವ್ಯಾಲ್ಯೂ ಇರಲಿಲ್ಲ ಅಷ್ಟು. ಇದು ಓದ್ಬಿಟ್ಟು ಏನು ಮಾಡ್ತೀಯಾ, ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿದರೆ ಆರಾಮಾಗಿ ದುಡಿದ್ರೆ ಊಟ ಸಿಗ್ತದೆ, ಆ ಮಟ್ಟ ಇದ್ದರು ಜನಗಳು ಅವಾಗ. 65 ಆವಾಗ. ಅದಕ್ಕೆ ಅಲ್ಲಿ ಓದಿ ಆಮೇಲೆ ನನಗೆ ಊರಿಗೆ ಅಷ್ಟೇ ಅನಿಸ್ತು. ಆಮೇಲೆ ಕೆಲಸ ಹುಡ್ಕೊಂಡು ಬಂದೆ, ಡೆಲ್ಲಿ ಕಡೆ ಹೋದೆ. ಡೆಲ್ಲಿಯಲ್ಲಿ ಸ್ವಲ್ಪ ದಿವಸ ಇದೆ. ಆಮೇಲೆ ಸೀದಾ ಅಲ್ಲಿಂದ ಸುತ್ತಾಡ್ತಾ ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ಸ್ವಲ್ಪ ಇದೆ. ಆಮೇಲೆ ಚೆನ್ನೈನಿಂದ ಬಾಂಬೆ ಹೋದೆ. ಬಾಂಬೆ ಸೆಟ್ ಆಗಿಲ್ಲ. ಆಮೇಲೆ ಪೂನಾಗೆ ಬಂದೆ. ಪೂನಾದಿಂದ ಬೆಂಗಳೂರು ಬಂದೆ. ಬೆಂಗಳೂರಲ್ಲಿ ಸೆಟ್ ಆಯಿತು, ಇಲ್ಲಿಯೇ ಸೆಟ್ಲ್ ಆದೆ. ಇದೀಗ ಎಷ್ಟು ವರ್ಷದಿಂದ ಈ ನಿಮ್ಮ ಒಂದು ಇದು ಫ್ಯಾಕ್ಟ್ರಿ, ಸಣ್ಣದು ಒಂದು ಫ್ಯಾಕ್ಟ್ರಿ ಥರ ಇದೆ? ನಾನು 2002ರಿಂದ ಬ್ಯಾಟ್ ಶುರು ಮಾಡಿದೆ ರೆಡಿ ಮಾಡೋಕ್ಕೆ. 2002ರಿಂದ? ಓಕೆ. 2-3ರಿಂದ ಶುರು ಮಾಡಿ. ಇದುವರೆಗೆ ಎಷ್ಟು ಬ್ಯಾಟ್ ತಯಾರು ಮಾಡಿದ್ರು? ಲೆಕ್ಕನೇ ಇಲ್ಲ ಅವರೇ, ಲೆಕ್ಕನೇ ಇಲ್ಲ. ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಶ್ರೀಲಂಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಎಲ್ಲರೂ ಕಲಿಸ್ತಾರೆ. ವಿದೇಶಿ ಪ್ಲೇಯರ್ಸು ಕೂಡ? ವಿದೇಶಿ ಪ್ಲೇಯರ್ಸ್ ಯಾರ್ಯಾರು ಸರ್? ಮ್ಯಾಥ್ಯೂ ಹೆಡನ್, ಗಿಲ್ಕ್ರಿಸ್ಟ್ ಇವೆಲ್ಲ ಮಾಡಿಸಿದ್ದಾರೆ ನಂತವ. ಮೇಯ್ನ್ ಅದು ರೀಸನ್ ಏನು ಗೊತ್ತಾ, IPL ಆಡೋಕ್ಕೆ ಬರ್ತಾರೆ. ಅಲ್ಲಿ ಹೊಸ ಬ್ಯಾಟ್ ಬರ್ತಾವೆ ಕಂಪನಿಯಿಂದ. ಬ್ಯಾಟ್ ಸೆಟ್ ಆಗ್ತಾಯಿಲ್ಲ ನನಗೆ, ಸ್ವಲ್ಪ ಹಿಂಗೆ ಹೇಳ್ತಾರೆ. ಬ್ಯಾಲೆನ್ಸ್ ಮಾಡ್ತೀನಿ ಒಂದು ಸಲ ಮಾಡಿ, ಹಾವು ಅಂತ ಹೇಳ್ತಾರೆ, ಹೌ ಸ್ವೀಟ್ ಅಂತ ಹೇಳ್ತವೆ. ಚಂದ್ರಪಾಲ್ ಇರಲಿ ಅವೆಲ್ಲ ಒಂದು ಸಲ ಮಾಡಿ, ಅದೇ ಥರ ಬೇಕು, ಇನ್ನೊಂದು ಬ್ಯಾಟ್ ಕೂಡ ಇದೇ ಥರ ಬೇಕು ಅಂತ ಹೇಳ್ತಾರೆ. ವಿದೇಶದವರಿಗೂ ನೀವು ಅಚ್ಚುಮೆಚ್ಚೆ ವಿದೇಶನ್ ಅಲ್ಲಿಂದ ಕಲಿಸ್ತಾರೆ. ಈಗಲೂ ಅಮೆರಿಕದಿಂದ ಕಲಿಸ್ತಾರೆ. ಅಮೆರಿಕದಲ್ಲಿದ್ದಾರೆ ಸುಮಾರು ಜನ. ಒಂದು ಹ್ಯಾಂಡಲ್ ಚೇಂಜ್ ಮಾಡಬೇಕಂದ್ರೆ ಏನಾದ್ರು ಗೊತ್ತಾ, ಫೋನ್ ಮಾಡ್ರೆ, ಅಂಕಲ್ आप तो 1000 लेते हो ना, 1000 रुपीज़ हैंडल का, हम 2000 पे करता है ಅಂತಾರೆ. ಚೆಂದ ಮಾಡಿಕೊಡಿ ಅಂತ. ಮಾಡೋ ಬಿಡೋ, ನನಗೆ ಬೇಕಾಗಿಲ್ಲ. ನಾನು ಹೇಳ್ತೀನಿ, ಅಲ್ಲಿ ಅಮೆರಿಕದಿಂದ ಕಲಿಸ್ತೀರಾ, ಅಲ್ಲಿ ಮಾಡೋರು ಇಲ್ವಾ, ಕೊರಿಯರ್ ಚಾರ್ಜ್ ಎಷ್ಟು ಆಯ್ತದೆ ಅಂತ ಹಂಗೆ ಹೇಳ್ತೀನಿ. ಬೋಯ್ತೀನಿ, नहीं हमको आपका हैंडल होना, आप 1000 लेता है ना, हम 2000 पे करता है. ಫೋನ್ಪೇ ಅಲ್ಲಿ 2000 ಮಾಡ್ಬಿಡ್ತಾರೆ. ಫೋನ್ಪೇ 1000 ಹಿಡಿದು 2000 ಮಾಡ್ತಾರೆ. ಓಕೆ, ಆ ಥರ ಇದ್ದಾರೆ. ಓಕೆ. ಇವಾಗ ಇಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಬಂದಿದೆ ಸರ್ ಈಗ ಆಲ್ರೆಡಿ ಇಲ್ಲಿ ಈಗ ಇರುವಂಥ ಬ್ಯಾಟ್ಗಳಲ್ಲಿ? ಇರುವಂಥ ಎಲ್ಲ ರೆಡಿಯಾಗಿರೋ ನೋಡಿ, ಎಷ್ಟು ಇದಾವೆ ಎಲ್ಲ. ಯಾರ್ಯಾರ್ದು ಬ್ಯಾಟ್ ಇದೆ ಅಂತ ಹೇಳಿ ನೋಡ್ಬೋದಾ? ಈಗ ಸದ್ಯ ಇಲ್ಲ ಪ್ಲೇಯರ್ದು. ಯಾವುದೋ ಒಂದು ಬಿದರೋ ಪ್ಲೇಯರ್ ಹೋದ್ಸಲ ಬಂದಿದ್ದ, ವಿದರ್ಭ, ರಂಜಿ ಆಡೋಕ್ಕೆ. ಅವನು ಬ್ಯಾಟ್ ಇದೆ ಬಿಟ್ಟಿರೋದು. ಒಂದು ಸುನಿಲ್ ಜೋಶಿ ಸಾಹಬ್, ಸುನಿಲ್ ಜೋಶಿ ಅವರು ಕೊಟ್ಟಿದ್ರು. ಎಲ್ಲಿದ್ದಾವೆ ಇದು ನೋಡಿ, ಬ್ಯಾಲೆನ್ಸ್ ಬಂದಿರೋದು.
ಆ ಪ್ಲೇಯರ್ ನೆಕ್ಸ್ಟ್ ಆ ಕೈಲಿ ತಗೊಂಡ ಯಾವಾಗ ಬರ್ತಾನೆ ಹೇಳೋಕ್ಕಾಗಲ್ಲ. ಜೋಶಿ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಸರ್? ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು? ಸುಮಾರು ವರ್ಷ ಆಯಿತು. ಅವರ ಬ್ಯಾಟ್ರಿ ಇನ್ನೂ ಬಾಕಿ ಆಗಿದ್ದು ಇಲ್ಲಿ ಇಲ್ಲಿ ನೋಡಿ, ಇದು ಯಾವಾಗದ್ದು? ಇದು ಅಕ್ಷರ ಯಾವುದು? ಜೆ. ಜೆ ಇಲ್ಲ, ಫುಲ್ಲು ಎಸ್. ಎಸ್ ಎಸ್ಗೆ ಹಿಂಗೆ ಕಟ್ ಮಾಡಿದ್ರೆ ಜೆ. ಜೆ. ಸುನಿಲ್ ಜೋಶಿ. ಸುನಿಲ್ ಜೋಶಿ ಅವ್ರ ಟ್ರೇಡ್ ಮಾರ್ಕ್ ಮರ್ಯಾದ ಅವ್ರು ಹಂಗಿದೆ. ನೋಡಿ, ಸುನಿಲ್ ಜೋಶಿ ಅವರ ಬ್ಯಾಟ್ ಇದೆ. ರಿಟೈರ್ಡ್ ರಿಟೈರ್ಡ್ ಆದಮೇಲೆ ನಾನು ಕರೆದು ಬಿಟ್ಟು ಕೊಟ್ಟಿರೋದು ನನ್ನ ಮಗನಿಗೆ ಕೊಡುವಂತ. ಯಾರಿಗೆ? ನನ್ನ ಮಗನಿಗೆ ಕೊಡುವಂತ. ಮಗನಿಗೆ ಕೊಡುವಂತ. ನಮ್ಮ ಇಂಡಿಯಾದ ಹೆಮ್ಮೆ ಸ್ಪಿನ್ನರ್ ಸುನಿಲ್ ಜೋಶಿ ಅವರು ನೋಡಿ, ಅವರೊಂದು ಸೈನ್ ಇಟ್ಬಿಟ್ಟು ಕೊಟ್ಟಿದ್ದಾರೆ. ಎಸ್ ಜೆ ಸುನಿಲ್ ಜೋಶಿ ಅಂತೇಳಿ ಸೈನ್ ಇಟ್ಕೊಟ್ಟಿದ್ದಾರೆ. ಭಾಳ ಅವರಷ್ಟೇ ಬರೆಯೋದು ಹೆಸರು. ಅವರು ಅಷ್ಟೇ ಸೈನ್ ಮಾಡಿ ಕೊಡೋದಂತೆ. ನೋಡಿ, ಮಗನಿಗೆ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಗ್ರೇಟ್. ಇಷ್ಟು ವರ್ಷಗಳ ಕಾಲ ಇದೆಲ್ಲ ಮಾಡ್ತಾ ಇದ್ರಲ್ಲ, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳನ್ನ ನೀವು ಅವರಿಗೊಂದು ಅವರ ಸಕ್ಸಸ್ಸಲ್ಲಿ ನೀವು ಕೂಡ ಭಾಗಿಯೇ, ಅವರ ಸೆಂಚುರಿಯಲ್ಲಿ ನೀವು ಪಾಲು. ಅವರು ಕಷ್ಟಪಟ್ಟು ಆಡ್ತಾರೆ ಸರ್. ಆದರೆ ನಿಮ್ಮ ಒಂದು ಇದು ಇರ್ತದಲ್ಲ ಅದರಲ್ಲಿ, ಹ್ಯಾಂಡ್, ನಿಮ್ಮ ತೂಕ, ನೀವು ಮಾಡಿದಂಥ ಬ್ಯಾಲೆನ್ಸು. ಇಲ್ಲ, ಈಗಲೂ ನಮ್ಮ ಕರ್ನಾಟಕದಲ್ಲಿ ಹಾಡ್ತಾರೆ ಹುಡುಗರು. ಸುಮಾರು ದಿವಸ ಆದಮೇಲೆ ಬರ್ತಾರೆ, ಹೇಳ್ತಾರೆ, ಅಂಕಲ್ ಈ ಸಲ ಸೆಂಚುರಿ ಬರಲಿಲ್ಲ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಓಕೆ ಓಕೆ. ಸೆಂಚುರಿ ಬರಲಿಲ್ಲ ಅಂದ್ರೆ ನಿಮ್ಮಲ್ಲೇ ಬರ್ತಾರೆ. ಓಕೆ. ಸೆಂಚುರಿ ಹೊಡೆದ್ಬಿಟ್ಟು ಸ್ವೀಟ್ ತೊಗೊಂಬರ್ತಾರೆ. ನಾನು ಹೇಳ್ತೀನಿ, ಏಯ್ ಒಂದು ಸೆಂಚುರಿ ಸ್ವೀಟ್ ತೊಗೊಂಬಂದು ನಾಳೆ ಡಬಲ್ ಸೆಂಚುರಿ ಹೊಡೆದ್ರೆ ಏನು ಮಾಡ್ತೀರಾ ಅಂದರೆ, ಮತ್ತೆ ತೊಗೊಂಬರ್ತೀನಿ, ಮತ್ತೆ ತೊಗೊಂಬಂದವ್ರಿ ಮಾಡಿದ್ದಾರೆ. ಓಕೆ. ಒಬ್ಬ ಸುಧಾರಣ ಅಂತ ಇದ್ದ, DPS ಅಲ್ಲಿ ಓದ್ತಿದ್ದ, ಒಂದು 3-4 ವರ್ಷ ಹಿಂದೆ. ಅದೇ ಥರ ಬಂದ, ಬ್ಯಾಟ್ ರೆಡಿ ಮಾಡಿಸ್ದ, ಸೆಂಚುರಿ ಹೊಡೆದ, ಸ್ವೀಟ್ ತೊಗೊಂಬಂದ. ಡಬಲ್ ಸೆಂಚುರಿ ಮಾಡಿದ್ರೆ ಏನು ಮಾಡ್ತೀಯಾ ಅಂತ. ನೆಕ್ಸ್ಟ್ ಮ್ಯಾಚ್ಗಳಿಗೆ ಮತ್ತೆ 2 ದಿವಸ ಬಿಟ್ಟು ಡಬಲ್ ಸೆಂಚುರಿ ಹೊಡೆದೇ ಬಿಟ್ಟ. ಮತ್ತೆ ಬಂದ. ಆ ಥರ ಪೇಪರ್ ಕೂಡ ಬಂದಿದ್ದು ಅವಾಗ. ಆ ಥರ ಇದ್ದಾರೆ ಸರ್. ಇದು ಯಾರಿಗೆ ಸರ್ ಈ ಬ್ಯಾಟ್ ಯಾರಿಗೆ ರೆಡಿ ಮಾಡಿದ್ದು ಈಗ? ಇದು ಬಿದರ್ವ ಪ್ಲೇಯರು. ಅವನು ಏನೋ ರಣಜಿ. ಹಾಂ. ಓಕೆ ಓಕೆ. ಬ್ಯಾಟ್ ಇಲ್ಲಿ ಹುಲ್ತೇ ಹೋದ, ಮತ್ತೆ ನೆಕ್ಸ್ಟ್ ಬಂದಾಗ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ಬಂದು ಇದು ಮಾಡಬೇಕು. ಹೌದು. ಒಂದು ಬ್ಯಾಟ್ ರೆಡಿ ಮಾಡುವಾಗ ಏನೆಲ್ಲ ಬೇಕಾಗ್ತದೆ? ಮುಖ್ಯವಾಗಿ ಏನೆಲ್ಲ ಬೇಕು? ಮುಖ್ಯವಾದ ಏನು ಬೇಕಂದರೆ ಫಸ್ಟ್ ಈಗ ನಾನೊಬ್ಬ ಪ್ಲೇಯರು, ನನ್ನ ತೂಕ ಬಂದ್ಬಿಟ್ಟು 64 kg. ಅದು ಲೆಕ್ಕಕ್ಕೆ ಬರಲ್ಲ. ನೀವು ಹಾಡೋದ ಯಾವ ವೆಯ್ಟ್ ನಿಮಗೆ ಸೆಟ್ ಆಗುತ್ತೆ ಅದು ಬೇಕು. ಹಾಗೆ ನನಗೆ ಯಾವ ಇದು ಸೆಟ್ ಆಗುತ್ತೆ ಹಾಗೆ ನನ್ನ ವೆಯ್ಟ್ ನಾನು ಎಷ್ಟು ತಡ್ಕೊಳ್ತೀನಿ ಅಷ್ಟು. ಒಂದು ಬ್ಯಾಟ್ ಬಂದ್ಬಿಟ್ಟು 1 kg 300 ಗ್ರಾಮ್ 360 ಗಂಟೆ ಬರ್ತದೆ, 60-70 ಗಂಟೆ ಬರ್ತದೆ. ಅದು ಮೇಲೆ ಕಮ್ಮಿ ಹಾಡಬೇಕಂದ್ರೆ 1 kg 150 ಗ್ರಾಮ್. ಓಕೆ. ಇದರಿಂದ 1 kg 360 ಗ್ರಾಮ್ ಇರ್ತದೆ. ಅದು ಸೆಂಟ್ರಲ್ಗೆ ಆ ಪ್ಲೇಯರ್ ಹೆಂಗಿದ್ದಾನೆ, ಅವನು ಬಾಡಿ ಲ್ಯಾಂಗ್ವೇಜು ಹೆಂಗೆ, ಯಾವ ಡೌನ್ ಹಾಡ್ತಾನೆ, ಆ ತಕ್ಕ ನೋಡಿಕೊಂಡು ನಾವು ಇಷ್ಟು ಸೆಟ್ ಮಾಡಬೇಕು. ಓಕೆ. ಆ ಥರ ಓಪನರ್ಗೆ ಬೇರೆ ವೆಯ್ಟ್ ಇರ್ತದೆ, ಮಿಡಲ್ ಆರ್ಡರ್ಗೆ ಬೇರೆ, ಲಾಸ್ಟ್ ಬರ್ತಾ ಅವ್ರಿಗೆ ಬೇರೆ, ಆ ಥರ. ಓಕೆ. ಎಷ್ಟು ವರ್ಷಗಳ ಸರ್ವಿಸ್ ಆಯ್ತು ಸರ್ ಒಟ್ಟು? ನೀವು ಎಷ್ಟು ವರ್ಷ ಮಾಡಿದ್ರಿ? ಅದೇ 2002-04 ನಿರಂತರವಾಗಿ 22-23 ವರ್ಷ. ಓಕೆ. ಅಂಗಡಿ ವಿಸ್ತಾರ ಏನು ಮಾಡಲಿಲ್ಲ, ಇಲ್ಲೇ ಇದ್ದೀರಿ? ಇದೇ ಜಾಗದಲ್ಲಿ ಇದ್ದೀರಾ ಮುಂಚೆಯಿಂದ? ಇಲ್ಲ, ಇಲ್ಲಿ ಒಂದು 6-8 ವರ್ಷ ಆಯಿತು ಈ ಜಾಗದಲ್ಲಿ. ಎಲ್ಲಿದ್ರಿ ಹಿಂದೆ? ಎಲ್ಲಿದ್ರಿ ಹಿಂದೆ? ಕುಮಾರಸ್ವಾಮಿ ಹೊಟ್ಟಿದೆ ಒಂದು 8-9 ವರ್ಷ. 8-9 ವರ್ಷ ಅಲ್ಲೇ ಇದ್ರಿ. ಆಮೇಲೆ ಗಾಂಧಿನಗರ. ಮೆಜೆಸ್ಟಿಕ್. ಪ್ಲೇಯರ್ ಚಾಯ್ಸ್ ಗೊತ್ತಾ? ಕಾಮತ್ಯಾತ್ರಿ ನಿವಾಸ. ಗೊತ್ತಾಯ್ತು. ಅಲ್ಲಿದೆ, ಅಲ್ಲಿ ಇದ್ರಿ. ಓಕೆ. ಕಾಮತ್ಯಾತ್ರಿ ನಿವಾಸ ಅಲ್ಲಿ ನಾನು 85ರಿಂದ ಇದೆ. 85 1980, 79, 80, 82ರಿಂದ. ಓಕೆ. ನಿಮ್ಮನ್ನು ಹುಡ್ಕೊಂಡು ನಿಮಗೆ ಅಂತೇಳಿ ಯಾವತ್ತಾದ್ರೂ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದೆ ಏನಾದ್ರು ಇದೆಯಾ? ಬೇಜಾನಿದೆ. ಆಂಧ್ರದಿಂದ ಬರ್ತಾರೆ, ಆಂಧ್ರದಿಂದ ಫೋನ್ ಮಾಡ್ತಾ, ಭಂಡಾರಿ ಅಂಕಲ್ ಫ್ರೀ हो क्या ಅಂತಾರೆ. ಹಾಂ मैं फ्री हूँ, क्यों ಅಂತ. 2 बैट था ಅಂತಾರೆ. ಕೊರಿಯರ್ ಕರೋ ಅಂತ ಹೇಳ್ತೀನಿ. ಅವ್ನು ಏನು ಹೇಳ್ತಾರೆ, नहीं 6000 रुपये ಪೆಟ್ರೋಲ್ डाला ना 4 hour में मैं वहाँ रहता हूँ ಅಂತಾನೆ. ಅವನು ಬಂದು ಬ್ಯಾಟ್ ಕೊಟ್ಟು ಹೋಯ್ತವೆ. ಮತ್ತೆ 1 ವಾರ ಆದಮೇಲೆ ಹೇಳ್ತೀನಿ ಬ್ಯಾಟ್ ರೆಡಿ ಅಂತ, ಮತ್ತೆ ಬರ್ತಾವೆ ಕಲೆಕ್ಟ್ ಮಾಡೋಕ್ಕೆ. ಮತ್ತೆ ಬರ್ತಾರೆ. ಒಬ್ಬೊಬ್ಬರು ವಾರ ಗಂಟೆ ಇಲ್ಲಿ ರೂಮ್ ಮಾಡ್ಕೊಂಡು ಹೋಟ್ಲಿಂದ ಇದ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ. ವಾರಗಟ್ಟಲೆ? 1 ವಾರ ಗಂಟೆ. ಕ್ರಿಕೆಟ್ ಹುಚ್ಚರು ಬೇಜಾನಿದ್ದಾರೆ, ತುಂಬ ಇದ್ದಾರೆ. ಓಕೆ. ಕ್ರಿಕೆಟ್ ಅಂದರೆ ಬೇಜಾನ್. ಇಲ್ಲಿಗೆ ಎಷ್ಟು ಬ್ಯಾಟ್ ಇದೆ ಸರ್ ಟೋಟಲ್ ರಿಪೇರಿಗೆ ಬಂದದ್ದು ಇಲ್ಲಿ? ಲೆಕ್ಕನೇ ಇಲ್ಲ ಸರ್. ಲೆಕ್ಕವೇ ಇಲ್ಲಲ್ಲ? ನೀವು ಎಣಿಸಿಬೇಕಂದ್ರೆ ಅದು ಯಾವುದು ಸರ್? ಅದು ಹೊಸ ಬ್ಯಾಟ್ಗಳ ಅದೆಲ್ಲ? ಅದಾ? ಆಚೆ ಆಚೆ ಸೈಡಿಗೆ ಇರುವಂಥದ್ದು? ಹೊಸದು ಇದ್ದಾವೆ, ಹಳೆದು ಇದ್ದಾವೆ. ಓಕೆ. ಅದನ್ನು ನೋಡೋ ಸರ್. ಇದನ್ನು ಹೊಸದೇ. ಇದು ಹೊಸದು. ಒಂದು ಬಾಲ್ ಆಡಿಲ್ಲ. ಸ್ಟಿಕ್ಕರಿಂಗ್ ಆಗಿರೋದು ಸೈಡ್
ಅದಾ ಅದು ಹಳೇದು ಹಳೇದು ಯಾರ್ದು ಅದು? ಇದೆ ಮಾಮೂಲಿ ಲೋಕಲ್ ಪ್ಲೇಯರ್. ಲೋಕಲ್ ಪ್ಲೇಯರ್. ನೀವೀಗ ಇದು ಸ್ಟಾರ್ ಪ್ಲೇಯರ್ಗೆ ಮಾಡ್ತೀರಿ, ಲೋಕಲ್ ಪ್ಲೇಯರ್ಸ್ ತಗೊಳ್ತೀರಾ ನೀವು? ಎಲ್ಲಿವರೆಗೆ ಯಾವ ಪ್ಲೇಯರ್ಸ್? ಲೋಕಲ್ ಅಂದರೆ ನಮ್ಮದು ಇಲ್ಲಿ ಇದು ಜಸ್ಟ್ ಲೈಕ್ ಸಜ್ಜಾಪುರ್ ಗಿಜಾಪುರ್ ಹೋಗಿ 2020 ಆಡ್ತಾರೆ, ಇದು ಆಡ್ತಾರೆ, ಕಾರ್ಪೊರೇಟರ್ ಆಡ್ತಾರೆ, ಲೀಗ್ ಆಡ್ತಾರೆ, ಡಿವಿಷನ್ ಆಡ್ತಾರೆ, ಅವೆಲ್ಲ ಇರ್ತವೆ. ಎಲ್ಲದಕ್ಕೂ ತಗೊಳ್ತೀರಿ? ಎಲ್ಲ. ಓಕೆ, ಆಗ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು. ನಾನು ಲೋಕಲ್ ಪ್ಲೇಯರ್ ಬಂದ ತಿಳ್ಕೊಳ್ಳಿ, ಬ್ಯಾಟ್ ಚೆನ್ನಾಗಿದೆ, ಅವನಿಗೆ ಬೇರೆ ಕ್ವಾಲಿಟಿ, ಸಚಿನ್ಗೆ ಬೇರೆ ಕ್ವಾಲಿಟಿ ಮಾಡಲ್ಲ ನಾನು. ಎಲ್ಲರಿಗೂ ಬ್ಯಾಟ್ರು ಏನು ರಿಕ್ವೈರ್ಡ್ ಇದೆ ಎಲ್ಲರಿಗೂ ಒಂದೇ ಥರ ರಿಕ್ವೈರ್ಡ್ ಮಾಡ್ತೀನಿ. ಎಲ್ಲರಿಗೂ ಒಂದೇ ಥರ ನನ್ನ ಕಡೆಯಿಂದ ಅಷ್ಟೇ ಫಿನಿಶಿಂಗ್ ಮಾಡಿಕೊಡೋದು. ಚೆನ್ನಾಗಿ ಮಾಡ್ಕೊಡ್ತೀನಿ. ಎಲ್ಲ ಸೆಹ್ವಾಗ್ಗೆ ಬೇರೆ ಥರ, ಸಚಿನ್ಗೆ ಬೇರೆ ಥರ, ಇವ್ರಿಗೆ ಲಟ್ರ್ ಪಟ್ರ್ ಮಾಡೋಣ ಅದು ಅನ್ನೋಲ್ಲ. ಎಲ್ಲರಿಗೂ ಫಿನಿಶಿಂಗ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಫಿನಿಶಿಂಗ್ ಮಾಡಿಕೊಡ್ಬೇಕು. ಆಮೇಲೆ 4 ಬಾಲ್ ಹೊಡೆದುಬಿಟ್ಟು ವಾಹ್ ಸೂಪರ್ ಬ್ಯಾಟ್ ಆಗಬೇಕು. ಓಕೆ, ಅಂದರೆ ನಮ್ಮದು ಟೈಮಿಂಗ್ ಇವತ್ತು ಬಂದರೆ ನಾಳೆ ಕೊಡೋದಿಲ್ಲ. ಯಾರೇ ಇರಲಿ, ಒಂದು ವಾರ 6 days 10 days ಬೇಕೇ ಬೇಕು ನನಗೆ. ಓಕೆ, ಆ ಥರ ಟೈಮ್. ಬ್ಯಾಟ್ ರಿಪೇರಿ ಅಂತ ಬಂದಾಗ ನಿಮಗೆ ಎಲ್ಲಿ ಜಾಸ್ತಿ ಈ ಒಂದು ಬ್ಯಾಟಲ್ಲಿ ಎಲ್ಲಿ ಸಿಗ್ತದೆ ಜಾಸ್ತಿ ರಿಪೇರಿ ಮಾಡಲಿಕ್ಕೆ ನಿಮಗೆ? ಎಲ್ಲೆಲ್ಲಿ ಇಲ್ಲ ಹೊಡ್ತಾ ಬಿಡ್ತಾರೋ ಇಲ್ಲಿ ಬಾಲ್ ಹೊಡೆದು ನೋಡಿ, ಇಲ್ಲಿ ಚಿಪ್ ಔಟ್ ಆಗಿತ್ತು, ಇದು ಕ್ರ್ಯಾಕ್ ಬಿದ್ದಿದೆ ನೋಡಿ, ಫುಲ್ ಇದು ಚಿಪ್ ಔಟ್ ಆಗಿದೆ, ಚಿಪ್ ಔಟ್ ಆಗಿದೆ. ಅದು ಓಪನ್ ಮಾಡಿ ಫುಲ್ ಫಿಕ್ಸ್ ಮಾಡಿ ಕ್ಲ್ಯಾಂಪ್ ಹಾಕಿ ಪ್ರೆಸ್ಸಿಂಗ್ ಮಾಡಿ 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 ಆಮೇಲೆ ಲಾಸ್ಟ್ಲಿ ಬಾಟಮ್ ಥರ್ಡಿಗೆ ಮಾಡಬೇಕು. ಇದು ಇಂಗ್ಲೀಷ್ ವಿಲೋ ಅಂತಾರೆ ಇವರೇ. ಇಂಗ್ಲೀಷ್ ವಿಲೋ ಅನ್ನೋದು ಮೀನಿಂಗ್ ಅನ್ನೋದು ಇಂಗ್ಲೆಂಡ್ದು ಮರ, ಇಂಗ್ಲೆಂಡ್ ಬೆಳೆದಿರೋದು ಮರಕ್ಕೆ ಇಂಗ್ಲೀಷ್ ವಿಲೋ ಅಂತಾರೆ. ಓಕೆ, ನಮ್ಮ ಇಂಡಿಯಾದೊಳಗೆ ಬೆಳೆದಿರೋದು ಮರಕ್ಕೆ ಕಾಶ್ಮೀರ್ ವಿಲೋ ಅಂತಾರೆ. ಓಕೆ, ಕಾಶ್ಮೀರ ಒಳಗೆ ಮೇನ್ ಅದು ಏನು ಮಾಡ್ತಾರೆ, ಒಂದು ಜಮಾನೆಯೊಳಗೆ ಇಂಗ್ಲೆಂಡ್ರಿಂದಾನೇ ಮರ ಅದು ಗಿಡ ತಗೊಂಬಂದರು. ಅದೇ ಮರದ ಗಿಡ ತಗೊಂಬಂದು ಇಂಗ್ಲೆಂಡ್ ಥರ ವೆದರ್ ಸ್ವಲ್ಪ ಕಾಶ್ಮೀರಲ್ಲಿ ಸಿಕ್ತು, ಕೋಲ್ಡ್ ವೆದರ್, ಅಲ್ಲಿ ಬೆಳೆಸಿದ್ರು. ಅಲ್ಲಿ ಬೆಳೆದಿರೋದು ಆ ಮರ ಗಿಡದಿಂದ ಮರ ಮಾಡಿ ಕಟ್ ಮಾಡಿ ಬ್ಯಾಟ್ ಮಾಡೋದು, ಅದಕ್ಕೆ ಹೆಸರು ಕಾಶ್ಮೀರ್ ವಿಲೋ ಅಂತ. ಕಾಶ್ಮೀರ್ ಅಂದರೆ ಇಂಡಿಯನ್ ಮರ, ಇಂಗ್ಲೀಷ್ ವಿಲೋ ಅಂದರೆ ಇಂಗ್ಲೆಂಡ್ ಮರ ಅಂತ. ಇಲ್ಲೆಲ್ಲ ಕೈದು ಹಿಡಿ ಇದೆಲ್ಲ ಅದು ಇದೆಲ್ಲ ಏನು ಸರ್, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ? ಇಲ್ಲ ಇದಕ್ಕೆ ಹಳೇದು ಇತ್ತಲ್ಲ, ಹಳೇದು ಇದನಿಗೆ ಬಿಚ್ಚದ ಇದು ಈಗ ಇದರ ಒಳಗಡೆ ಅದು ಬಿಚ್ಚಕ್ಕೆ ಹೋಗ್ಬೇಡಿ, ಅದು ಬರಲ್ಲ, ಅಲ್ಲಿ ಬರಲ್ಲ, ಅದಕ್ಕೆ ನೀವು ಫಿಕ್ಸ್ ಮಾಡಿದ್ದೀರಿ. ಇದು 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 ಫಿಕ್ಸ್ ಮಾಡಬೇಕು, ಈಗ ಫಿಕ್ಸ್ ಮಾಡಬೇಕು. ಇದು ನೋಡಿ ಇದ್ರದ್ದು ಹೋಯ್ತಲ್ವ, ಇದು ಸರಿ ಇಲ್ಲ, ಯಾರೋ ಮಾಡಿದ ಒಂಥರ ಮಾಡಿದ್ದಾರೆ, ಅದು ಇಷ್ಟ ಆಗಿಲ್ಲ, ಕರೆಕ್ಟಾಗಿ ಅದು ಕಿತ್ತು ಬಿಸಾಕದೆ ಇದು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಹಾಕಿದ ನಂತರ ಇದನ್ನು ಸೆಟ್ ಮಾಡಬೇಕು. ಸೆಟ್ ಮಾಡಿ ಗಮ್ಮು ಯಾವುದು ಗಮ್ಮು ಸರ್? ಎಂತ? ಫೆವಿಕಾಲ್ ಅಷ್ಟೇ. ಹಾರ್ಡ್ ಬಾಲ್ಗೆ ಸಾಕಾಗುತ್ತೆ? ಸಾಕಾಗುತ್ತೆ. ಬ್ಯಾಟ್ ಏನು ಕ್ರ್ಯಾಕ್ ಹೋಗಿ ಏನು ಬೀಳೋದಿಲ್ಲ ಸರ್? ಫೆವಿಕಲ್ ಹಾಕಿರೋದು ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ ಕ್ರ್ಯಾಕ್ ಆಗುತ್ತೆ, ಪರ್ಫೆಕ್ಟಾಗಿ ಫಿಕ್ಸ್ ಮಾಡಿದರೆ ಆಗಲ್ಲ. IPL ಬರ್ತಾ ಇದೆ, ಬೆಂಗಳೂರಲ್ಲಿ ಈ ಸಲ IPL ಆಗಬೇಕು ಅಂತ ಹೇಳುವಂಥ ಎಲ್ಲ ಇದಿದೆ, ಆಗ್ತಾ ಇದೆ, ಆಗಲೇಬೇಕು ಅಂತ ಏನು ಹೇಳ್ತೀರಿ ನೀವು? ನಮ್ಮ ಯೂತ್ ಫ್ಯಾನ್ಸ್ಗೆ ಆಗಿರ್ಬೋದು, ಈ ಸಲ ಯಾವ ಥರ ಮ್ಯಾಚ್ ನಿಮ್ದೇನಾದರೂ ಒಂದೆರಡು ಬ್ಯಾಟ್ಗಳು ನಿಮ್ಮ ರೆಡಿ ಮಾಡಿದ್ದು ಇರಲಿ, ಒಂದಷ್ಟು ಪ್ಲೇಯರ್ ಈ ಸಲ ಸಿಕ್ಸರ್ ಬೌಂಡ್ರಿ ಹೊಡಿಲಿಕ್ಕೆ ಉಂಟಾ? ಯಾಕಿಲ್ಲ, ಹೊಡಿತಾರೆ ಈ ಸಲ. ಎಷ್ಟು ಜನ ಪ್ಲೇಯರ್ಸ್ಗೆ ಕೊಡ್ತೀರಿ ಈ ಸಲ? ಇಶಾನ್ ಕಿಶನ್ ಹೊಡಿತಾರೆ ನೋಡಿ. ಇಶಾನ್ ಕಿಶನ್ ಅದು ದೇವದತ್ತ ಪಡಿಕಲ್, ಕರ್ನಾಟಕ ಪ್ಲೇಯರ್ ಈ ಸತಿ ರಣದಲ್ಲಿ ಇದರಲ್ಲಿ IPL ಅಲ್ಲಿ ಸಿಕ್ಸರ್ಗಳ ಮಳೆ ಗ್ಯಾರಂಟಿ. ಆಮೇಲೆ ಅವರು ಹೊಡಿತಾರೆ. ಆಮೇಲೆ ನೀವು ಇದು ಹೇಳ್ತಾ ಇದ್ರೆ ಬೌಲರ್ ಏನು ಮಾಡ್ತಾರೆ ಅಂತ. ಬೌಲರ್ ಇದೆ ಕತೆ. ಬೌಲರ್ ನೀವು ಕೊಟ್ಟ ಬ್ಯಾಟಲ್ಲಿ ಎಲ್ಲ ಸಿಕ್ಸ್ ಹೊಡೆದ್ಬಿಟ್ರೆ ಕತೆ ಎಂತದ್ದು ಬೌಲರ್ದು? ಬೌಲರ್ ಮೇಲೆ ಡಿಪೆಂಡ್ ಆಯ್ತದೆ. ಎಲ್ಲರಿಗೂ ಎಂಕರೇಜ್ ಮಾಡಬಾರ್ದು. ಬೌಲರ್ ಕೂಡ ಎಂಕರೇಜ್ ಮಾಡಬೇಕು, ಬೌಲರ್ ಕೂಡ ಎಂಕರೇಜ್ ಮಾಡಬೇಕು ಅಂತ ಮಾಡಬೇಕು. ಬೌಲರು ಇದ್ದಾರೆ. ಅವನು ರಾಮ್ ಭಂಡಾರಿ ಅವರು ನೋಡಿ, ಈ ಸಲ ಅವರು IPLಗೆ ಕೂಡ ಒಂದಷ್ಟು ಪ್ಲೇಯರ್ಗಳಿಗೆ ಬ್ಯಾಟ್ ಕೊಡ್ತಾ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅದರ ತೂಕವನ್ನು ಬ್ಯಾಲೆನ್ಸ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ಈ ಸಲ ಒಳ್ಳೆ ಮ್ಯಾಚ್ ನಡೆಯುತ್ತೆ. ಅದು ನಮ್ಮ ಬೆಂಗಳೂರಲ್ಲಿ RCB ಅಂತ ಇರೋದ್ರಿಂದ ನಮಗೆಲ್ಲ ಕೂಡ ಒಂದು ಗಮನ ಎಲ್ಲ ಆ ಕಡೆಗೆ ಇದೆ. ಸೊ ಮ್ಯಾಚ್ ಆಗಲಿ, ಚೆನ್ನಾಗಾಗಲಿ ಈ ಸಲ. ಜೊತೆಗೆ ರಾಮ್ ಭಂಡಾರಿ ಅವರು ಇಷ್ಟು ವರ್ಷಗಳ ಕಾಲ ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ಗಳಿಗೆ, ಈಗಲೂ IPL ಪ್ಲೇಯರ್ಸ್ಗಳಿಗೆ ಈ ಬ್ಯಾಟನ್ನು ಬ್ಯಾಲೆನ್ಸ್ ಮಾಡಿ ಕೊಡ್ತಾರೆ. ಒಂದು ನೋಡುವಾಗ ನಿಮಗೆ ಅನಿಸ್ಬೋದು ಏನು ದೊಡ್ಡ ಶಾಪ್ ಥರ ಏನಲ್ಲ, ಸಣ್ಣದಾಗಿ ಒಂದು ಶಾಪ್ ಮಾಡಿದ್ರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಾವು ಶಾಪ್ ಎಷ್ಟು ದೊಡ್ಡ ಇದೆ ಅಂತ ಹೇಳೋದಲ್ಲ, ಅವ್ರ ಕೈಯಲ್ಲಿ ಎಷ್ಟು ನೀಟ್ನೆಸ್ ಇದೆ ಅನ್ನೋದು ಮುಖ್ಯ. ಅವ್ರ ಕೈಯಲ್ಲಿ ತುಂಬ ನೀಟ್ನೆಸ್ಸು, ಅಷ್ಟೇ ಚೆನ್ನಾಗಿ ಪ್ಲೇಯರ್ಸ್ಗಳು ಅವ್ರನ್ನ ಪ್ರೀತಿಸ್ತಾರೆ. ಇವತ್ತಿಗೂ ಕೂಡ ಬಂದು ಭಂಡಾರಿ ಬಾಯ್
ಅಂತ ಹೇಳ್ತಾರೆ, ಭಂಡಾರಿ ಸರ್ ಅಂತ ಹೇಳ್ತಾರೆ, ಸಚಿನ್ ತೆಂಡೂಲ್ಕರ್ ಅವರಂತೂ ರಾಮ್ ಅಂತ ಚೆನ್ನಾಗಿ ಕರಿತಾ ಇದ್ರಂತೆ. ನೋಡಿ ಎಷ್ಟೊಂದು ಸ್ಮರಣೀಯವಾದ ಒಂದು ಇದನ್ನು ಮಾಡಿದ್ದಾರೆ ನಮ್ಮ ಪ್ಲೇಯರ್ಸ್ಗಳಿಗೆ. ನಾವು ಹೇಳ್ತೀವಿ ಪ್ಲೇಯರ್ಸ್ ಸೆಂಚುರಿ ಹೊಡೆದಾಗ ಓಹ್ ಚೆನ್ನಾಗಿ ಆಡ್ದ ಅವನು ಅಂತ. ಆದರೆ ನೋಡಿ ಇಂಥವರ ಶ್ರಮ ಕೂಡ ಇರ್ತದೆ ಹಿಂದುಗಡೆಯಿಂದ. ಇವರು ಕೂಡ ಅವರಿಗೆ ಬ್ಯಾಟಿಗೆ ಅವ್ರಿಗೆ ಬೇಕಾದಂಗೆ ಮಾಡಿಕೊಡ್ತಾರೆ. ಅಂದರೆ ಅವರು ಏನಾದರೂ ಒಂದು ತೂಕದಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಬಂದು ನಮಗೆ ಸರಿ ಮಾಡಿಕೊಡಿ, ಬ್ಯಾಲೆನ್ಸ್ ಮಾಡಿಕೊಡಿ. ಯಾಕಂದರೆ ಒಂದು ಕಂಪ್ನಿಯಿಂದ ಬ್ಯಾಟ್ ಬಂದಾಗ ತೂಕ ಹೆಚ್ಚಿರುತ್ತೆ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆವಾಗ ಇವರು ಅದನ್ನು ಸರಿಯಾಗಿ ತೂಗಿ ಅಳೆದು ಅದಕ್ಕೆ ಬೇಕಾದಂಗೆ ಹಿಡಿಗಳನ್ನು ಮತ್ತು ಇದರಲ್ಲಿ ಈ ಭಾಗದಲ್ಲೆಲ್ಲ ಅದನ್ನು ಕೆತ್ತಿ ಕ್ಲೀನ್ ಮಾಡ್ತಾರೆ. ನೋಡಿ ಇದು ನನ್ನ ಕೈಯಲ್ಲಿರುವಂಥದ್ದು ಒಂದು ಈಗ ಹೊಸದಾಗಿ ಅವರು ಒಂದು ಪ್ರಿಪೇರ್ ಮಾಡಿರುವಂಥ ಅದನ್ನು ತೂಕವನ್ನು ಕಂಪ್ನಿಯಿಂದ ಬಂದ ಬ್ಯಾಟನ್ನು ರೆಡಿ ಮಾಡಿದ್ದಾರೆ. ನೋಡಿ ಅವರು ಯಾವ ಥರ ತೂಕ ಯಾವ ಪ್ಲೇಯರ್ಗೆ ಬೇಕಾದಂಗೆ ಮಾಡಿ ಇಟ್ಟಿದ್ದಾರೆ. ನಮಗೂ ಕೂಡ ಬ್ಯಾಲೆನ್ಸ್ ಆಗಿ ಅದು ಸಿಗಲಿ ಅನ್ನುವಂಥ ಕಾರಣಕ್ಕೆ ಅಲ್ವ ಸರ್. ಒಳ್ಳೆ ಪ್ಲೇಯರ್ಸಿಗೆ ಸಿಕ್ಕಿದಾಗ ಸೆಂಚುರಿಗಳು ಬಂದೇ ಬರ್ತದೆ ಅಲ್ವ ಸರ್. ಎಸ್, ಹಾಗೆಯೇ ರಾಮ್ ಭಂಡಾರಿ ಅವರಿಗೆ ಶುಭಾಶಯಗಳನ್ನು ಕೋರಿ ಮ್ಯಾಕ್ಸಿಮಮ್ ಇದನ್ನು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಶೇರ್ ಮಾಡಿ. IPL ಟೈಮಲ್ಲೂ ಕೂಡ ಒಂದಷ್ಟು ಪ್ಲೇಯರ್ಗಳ ಕೈ ಒಂದು ಸೆಂಚುರಿ ಹೊಡಿಲಿಕ್ಕೆ ಇವರದು ಒಂದು ಸಾಥಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇವರಿಗೆ ಶುಭಾಶಯ ಕೋರಿ ಹಾಗೆ ಎಲ್ಲ ಕಡೆ ಶೇರ್ ಮಾಡುವ ಮೂಲಕ ಇವರಿಗೆ ಬೆಂಬಲವನ್ನು ಕೊಡಬೇಕು. ಜೊತೆಗೆ ಈ ಕಡೆ ನಾವು ಬೆಂಗಳೂರು ಉತ್ತರಹಳ್ಳಿ ಕಡೆಗೆ ಬಂದಾಗ ಒಳ್ಳೆ ಯಾರಾದರೂ ನೀವು ಕ್ರಿಕೆಟ್ ಪ್ಲೇಯರ್ಸ್ ಇದ್ದರೆ ದಯವಿಟ್ಟು ಇವ್ರನ್ನ ಸಂಪರ್ಕ ಮಾಡಿ. ಅವರು ನಿಮಗೆ ಯಾವುದೇ ಥರದ ಸಲಹೆ ಸೂಚನೆಗಳನ್ನು ಕೊಡ್ತಿರಲ್ಲ ಸರ್, ಯಾವ ಥರ ಬ್ಯಾಟ್ ಇದು ಮಾಡಬೇಕು. ಒಬ್ಬ ಪ್ರೊಫೆಷನಲ್ ಪ್ಲೇಯರ್ಗೆ ನೀವು ಸಜೆಸ್ಟ್ ಮಾಡ್ತಿರ್ತಾನೆ. ಮಕ್ಕಳಿಗೆ ಈಗ ಲೀಗ್ ಆಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಹೇಳ್ಕೊಡ್ತೀವಿ ಟಿಪ್ಸ್. ಈ ಥರ ಆಡಬೇಕು, ಹಿಂಗೆ ಮಾಡಬೇಕು, ಈ ಥರ ಫುಟ್ ವರ್ಕು ಎಲ್ಲ ಹೇಳ್ಕೊಡ್ತೀನಿ ಹುಡುಗರಿಗೆ. ಅಂದರೆ ಇವರು ಬರೇ ಬ್ಯಾಟ್ ಇದು ಮಾಡೋರು ಮಾತ್ರ ಅಲ್ಲ, ವೈದ್ಯರು. ಇಂಗ್ಲಿಷ್ ಪೇಪರ್ ಅವರು ಅದನ್ನೇ ಹೆಡ್ಡಿಂಗ್ ಹಾಕಿದ್ದಾರೆ ಅಲ್ವಾ, ಭಂಡಾರಿ ಇಸ್ ದ ಡಾಕ್ಟರ್. ಎಸ್, ಅಂದರೆ ಪ್ಲೇಯರ್ಸ್ಗಳಿಗೆ ಸಮಸ್ಯೆ ಆದಾಗ ಡಾಕ್ಟರ್ ಥರ ಇವರು ಒಂದು ಬಂದು ಸರಿ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಿರಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಿ. ಹಾಗೆಯೇ ಈ ಒಂದು ಖುಷಿಯ ಸಂದರ್ಭದಲ್ಲಿ ನಾವಿಲ್ಲಿ ಬಂದು ತುಂಬ ಖುಷಿ ಆಯಿತು. ನಿಮ್ಮ ಸಮಯವನ್ನೆಲ್ಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮುಂದೆ ನಿಮಗೆ ಒಳ್ಳೆಯದಾಗಲಿ. ಇನ್ನಷ್ಟು ಪ್ಲೇಯರ್ಸ್ ಇಲ್ಲಿ ಬರಲಿ, ಎಲ್ಲರೂ ಕೂಡ ಬಂದವರೆಲ್ಲ ಸಕ್ಸಸ್ ಆಗಲಿ. ನಿಮ್ಮ ಹತ್ರ ಬಂದವರೆಲ್ಲ ಆಗಿದ್ದಾರೆ ಸುಮಾರು, ಇನ್ನು ಹೊಸ ಪ್ಲೇಯರ್ಸ್ಗಳು ಕೂಡ ಸಕ್ಸಸ್ ಆಗಿ 60% ಆಗಿದ್ದಾರೆ. ದೇವ್ರ ದಯದಿಂದ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಆಡಲಿ, ಚೆನ್ನಾಗಿ ಮಾಡಲಿ. ಪ್ಲೇಯರ್ಗೆ ಅದೇ ಹೇಳೋದು ನಾನು, ನೀವು ಮುಂದೆ ಬಂದರೆ ಚೆನ್ನಾಗಿ ಹೇಳಿದ್ರೆ ಹೆಸರು ಹೇಳ್ತೀರಾ, ನಮ್ಗೆ ಖುಷಿ ಆಗ್ತದೆ. ಚೆನ್ನಾಗಿ ಆಡ್ತೀರಾ, ಪೇಪರ್ ನೋಡ್ತೀವಿ, ಓಹ್ ಈ ಪ್ಲೇಯರ್ ಹೊಡೆದ, ಇದು ಚೆನ್ನಾಗಿ ಆಡ್ದ, ನಮ್ಮ ಹುಡುಗನೇ ಹೇಳ್ತೀವಿ, ಖುಷಿ ಆಯ್ತು ಸರ್. ಓಕೆ, ಬೋರ್ಡ್ ಇಲ್ಲದು ಕೂಡ ಬರ್ಬೋದಲ್ಲ ಜನಗಳು. ಈಗ ಫೇಮಸ್ ಆಗಿದ್ದೀರಲ್ಲ, ನೀವು ಅರ್ಧ kg ತಿಂತೀರಾ ತಿಳಿವರಿ, 1 kg ತಿನ್ನೋಣ ಹೆಂಗೆ ತಿಂತೀರಾ ಆಗತ್ತೆ. ಈಗ ಅದಕ್ಕೆ 10 ಜನಕ್ಕೆ ಬ್ಯಾಟ್ ಮಾಡ್ಬೋದು, ಅದ್ರಲ್ಲಿ 50 ಜನ ಬಂದ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೆ ಅವಾಯ್ಡ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಾನು ಜಾಗ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 8-10 ವರ್ಷ ಆಯ್ತಂದ್ರೆ ಜಾಸ್ತಿ ಕ್ರೌಡ್ ಆಯ್ತದೆ. ಮೆತ್ತಗೆ ಬೇರೆ ಜಾಗಕ್ಕೆ ಹೋಗೋದು, ಸೈಲೆಂಟ್ ಆಗಿ ಹೋಗೋದು. ಅಲ್ಲಿ ಹುಡುಕೊಡೋದು ಒಂದು 6 ತಿಂಗಳು ಆಯ್ತದೆ. ಅಲ್ಲಿಗಂತೂ ಸ್ವಲ್ಪ ನಮ್ದು ಜನ ಜಾಸ್ತಿ ಆಗ್ತಿದ್ದಂಗೆ ನೀವು ಬೇರೆ ಕಡೆಗೆ. ನಿಮಗೆ ಡಿಮಾಂಡ್ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ ಸರ್. ಅಲ್ಲಿ ಗಾಂಧಿನಗರ ಮೇನ್ ಪ್ರಾಬ್ಲಮ್ ಅದೇ. ಅಲ್ಲಿ ಕಾಂಪ್ಲೆಕ್ಸ್ ಒಳಗೆ ಬೇರೆ ಕಸ್ಟಮರ್ ಇವೆಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಗಳು ಕಾರ್ ತಗೊಂಡ್ಬರೋದು, ಅಲ್ಲಿ ಅವ್ರು ನಿಲ್ಸೋದು, ಬಿಲ್ಡಿಂಗ್ನವ್ರಿಗೆ. ಅಷ್ಟೊತ್ತಿಗೆ ಜನ ಎಲ್ಲ ಪ್ಲೇಯರ್ ಹಿಂದೆ ಬರೋದು ಆಟೋಗ್ರಫಿಗೆ. ಅದಕ್ಕೆ ಬಡಪ್ಪ ಸವಾಸವನ್ನು ಅಲ್ಲಿ ಶಿಫ್ಟ್ ಆಗಿದ್ರು. ಅಲ್ಲಿ ಕುಮಾರಸ್ವಾಮಿ ಅಲ್ಲಿಯೂ ಗಿಜೆ ಬಿಜೆ ಆಯಿತು. ಆಮೇಲೆ ಮೆತ್ತಗೆ ಇಲ್ಲಿ ಬಂದೆ. ಇಲ್ಲಿ ಸ್ವಲ್ಪ ಕ್ರೌಡ್ ಆಗ್ತೈತೆ, ಇಲ್ಲಿ ಸ್ವಲ್ಪ ಸಮಾಧಾನ ಉಂಟು. ಇಲ್ಲಿ ಈಗ ಸಮಾಧಾನ ಅಂದರೆ ಸ್ವಲ್ಪ ಜಾಗ ನೋಡ್ತಾ ಇದ್ದೀನಿ, ಇನ್ನೂ ನೋಡ್ತಾ ಇದ್ದೀರಿ. ನೋಡಿ, ಸ್ಟಾರ್ ಪ್ಲೇಯರ್ಗಳು ಬಂದರೆ ಆಗೋ ಸಮಸ್ಯೆಗಳು, ಅವರಿಂದ ಅಭಿಮಾನಿಗಳು ಬರ್ತಾರೆ. ಆಮೇಲೆ ಇವ್ರಿಗೆ ಜನ ಇಲ್ಲಿ ಸೇರಿದಂಗೆ ಇವರಿಗೆ ಒಪ್ಪದ್ರೆ ಪಕ್ಕದವರು ಅವರು ಇವರೆಲ್ಲ. ಸ್ಟಾರ್ಗಳಿಗೆ ಫೋನ್ ನಂಬರ್ ಇದೆ, ಎಲ್ಲರ ಫೋನ್ ನಂಬರ್ ಇದೆ, ಎಲ್ಲರದ್ದು ಇದೆಯಲ್ಲ, ಎಲ್ಲರ ಇದೆ. ಎಲ್ಲರೂ ಫೋನ್ ಮಾಡ್ತಾರೆ. ಬೇರೆ ಬರ್ತಾವಲ್ಲ, ಅವ್ರಿಗೆ ಫೋನ್ ನಂಬರ್ ಇಲ್ಲ ಅಂದರೆ ಅವ್ರು ಹುಡುಕ್ತಾ ಇರ್ತಾರೆ, ಎಲ್ಲ ಊರಿಗೆ ಹುಡುಕ್ತಾರೆ. ಎಸ್, ಥ್ಯಾಂಕ್ ಯು. ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನ್ಯೂಸ್ ನಾಟ್ ನೋಡ್ತಾ ಇರ್ತೀನಿ. ಧನ್ಯವಾದಗಳು, ನಮಸ್ಕಾರ.